Yes, hello students. Good evening everyone. And this is Shivanand Dargal and I am a faculty of this Prepare Edutech. I teach chemistry, physics and also biochemistry for second year lab students. Okay. So, ivattina session alli, okay, ivattina session alli, I mean ivattina master classes alli complete discussion ಏನಿರುತ್ತೆ ಅಂತಂದ್ರೆ complete discussion ಏನು ಅಂತಂದ್ರೆ ಕೆಮಿಸ್ಟ್ರಿ ಓಕೆ ಕಂಪ್ಲೀಟ್ ಕೆಮಿಸ್ಟ್ರಿಯನ್ನು ಡಿಸ್ಕಷನ್ ಮಾಡ್ತಾ ಇದೀವಿ. ಆ ಕೆಮಿಸ್ಟ್ರಿಯಲ್ಲಿ ಒಂದು ಪೇಪರ್ ಅನ್ನ ನಾನು ಆಯ್ಕೆ ಮಾಡಿದ್ದೀನಿ, ಒಂದು ಪೇಪರ್ ಅನ್ನ ಸೆಲೆಕ್ಟ್ ಮಾಡಿದ್ದೀನಿ. ಸುಮಾರು 2017ರಿಂದ 2017ರಿಂದ RS2 ಸ್ಕೀಮ್ ಅನ್ನೋದು ಬಂತು, ಅದರ ಹೊಸ ಸಿಲೆಬಸ್ ಸ್ಕೀಮ್ ಬಂತು. ಆವಾಗಿಂದ ಎಲ್ಲಾ ವಿದ್ಯಾರ್ಥಿಗಳು ಕೂಡ RS2 ಸ್ಕೀಮ್ ನವರು 100 ಮಾರ್ಕ್ಸ್ಗೆ ಎಕ್ಸಾಮ್ ಅನ್ನು ಅಟೆಂಡ್ ಮಾಡಬೇಕಾಗತ್ತೆ ಪ್ರತಿಯೊಂದು ಸಬ್ಜೆಕ್ಟ್ಸ್ ಗಳಲ್ಲೂ ಕೂಡ. ಓಕೆ, ಸೊ ಇವತ್ತಿನ ಈ ನನ್ನ ಸೆಷನ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಒಂದು ಸುಮಾರು 8 ರಿಂದ 9 ಕ್ವಶನ್ ಪೇಪರ್ಸ್ ಗಳನ್ನ ಕಲೆಕ್ಟ್ ಮಾಡಿ ಅವುಗಳಿಗೆ ನಮ್ಮ ಟೀಮ್ ಪ್ರಿಪೇರ್ ಎಜುಟೆಕ್ ಟೀಮ್ ಏನ್ ಮಾಡಿದೆ ಅಂತಂದ್ರೆ ಸೊಲ್ಯೂಷನ್ಸ್ ಗಳನ್ನ ರೆಡಿ ಮಾಡ್ತಾರೆ. ಬೇರೆ ಬೇರೆ ಎಜುಕೇಟರ್ಸ್ ಗಳು ಬೇರೆ ಬೇರೆ ರೀತಿಯಾದಂತಹ ಸಬ್ಜೆಕ್ಟ್ಸ್ ಗಳಲ್ಲಿ ಬ್ಯುಸಿ ಇದ್ದಾರೆ. ಅದೇ ಕಾರಣಕ್ಕೋಸ್ಕರ ಸೇಮ್ ವೇದಲ್ಲೂ ಕೂಡ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಸೊ ಈ ಪ್ರಿಪೇರ್ ಎಜುಟೆಕ್ ಅಲ್ಲಿ ಕೆಮಿಸ್ಟ್ರಿ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಅಂದ್ರೆ ರೀಸೆಂಟ್ ಆಗಿ ಜುಲೈ 2021ರಲ್ಲಿ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಆಗಿತ್ತು ಪ್ಯಾರಾಮೆಡಿಕಲ್ ಬೋರ್ಡ್. ಅದರಲ್ಲಿ ಕೆಮಿಸ್ಟ್ರಿ ಪೇಪರ್ ಅನ್ನ ಇವತ್ತು ನಾನು ನಿಮ್ ಜೊತೆಗೆ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಓಕೆ, ಇದರಲ್ಲಿ ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಈ 100 ಮಾರ್ಕ್ಸ್ ಅನ್ನ ಡಿವೈಡ್ ಮಾಡಿದ್ವಿ. ಸೊ ಫಸ್ಟ್ ಈ ಸೆಷನ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ 60 ಮಾರ್ಕ್ಸ್ ಕಂಪ್ಲೀಟ್ ಕ್ವಶನ್ ವಿತ್ ಆನ್ಸರ್ಸ್ ಅನ್ನ ನಾವು ಏನ್ ಮಾಡ್ತಾ ಇದ್ದೀವಿ ಇವತ್ತು ಎಲ್ಲಾ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ, ಯಾರೆಲ್ಲ ಫಸ್ಟ್ ಇಯರ್ ಅಲ್ಲಿ ಇದ್ರಿ, ಕೆಮಿಸ್ಟ್ರಿ ಪೇಪರ್ ಅನ್ನ ಓದ್ತಾ ಇದ್ರಿ, ಅವರಿಗೆ ಇಲ್ಲಿ ಯಾವ ರೀತಿ ಬರಿಬೇಕು ಅನ್ನೋದನ್ನು ಕೂಡ ಕಂಟೆಂಟ್ ಅನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ಅಂಡ್ ಈಗ ಸದ್ಯಕ್ಕೆ ಈ ರೀಸೆಂಟ್ ಆಗಿ ಈ ಪ್ರಿಪೇರ್ ಎಜುಟೆಕ್ ಯಾರೆಲ್ಲ ಜಾಯಿನ್ ಆಗಿದ್ರಿ, ನ್ಯೂ ಜಾಯಿನೀಸ್ ಇದ್ರಿ, ಅವ್ರಿಗೂ ಕೂಡ ನಾನು ವೆಲ್ಕಮ್ ಮಾಡ್ತಾ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂತಂದ್ರ ಸೊ ನೆಕ್ಸ್ಟ್ ನಮ್ಮ ಟೀಮ್ ಅಲ್ಲಿ ಓಕೆ, ಸೊ ಅಂದ್ರೆ ಇದರಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ನಾವು ಮೆನ್ಷನ್ ಮಾಡ್ತಾ ಇರ್ತೀವಿ ಅಂದ್ರೆ ಯಾವ ರೀತಿಯಾಗಿ ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ಆಪ್ ಬಗ್ಗೆ ಅಥವಾ ಟೆಲಿಗ್ರಾಮ್ ಫ್ಯಾಮಿಲಿ ಬಗ್ಗೆನೂ ಕೂಡ ನಾವು ಕಂಟೆಂಟ್ ಅನ್ನ ನಿಮ್ಗೆ ಕೊಡ್ತಾ ಇರ್ತೀವಿ. ಓಕೆ, ಸೊ ಈಗೆಲ್ಲ ಯಾರು ನ್ಯೂಲಿ ಜಾಯಿನ್ ಆಗಿದ್ರಿ ಅವರು ಮಾಡ್ಬೇಕಿರೋದು ಇಷ್ಟೇ, ಏನು ಅಂತಂದ್ರ ಪ್ರಿಪೇರ್ಡ್ ಎಜುಟೆಕ್ ಓಕೆ, ಇದು ಕರ್ನಾಟಕದ ಮೊಟ್ಟ ಮೊದಲ ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಗೆ ಓಕೆ ಆಪ್ ಅನ್ನ ಬಿಲ್ಡ್ ಮಾಡಿ ಆಪ್ ಅಲ್ಲಿ ಸ್ಟಡಿ ಮಟೀರಿಯಲ್ ಅನ್ನ ಕಂಪ್ಲೀಟ್ ಆಗಿ ಆನ್ಲೈನ್ ವಿಡಿಯೋಸ್ ಗಳನ್ನ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ಗಳಿಗೆ ರೀಚ್ ಮಾಡ್ತಾ ಇದೀವಿ. ಓಕೆ ಫೈನ್. ಸೊ ನ್ಯೂ ಜಾಯಿನ್ ಇದ್ದವ್ರು ಏನ್ ಮಾಡ್ಬೇಕು ಅಂತಂದ್ರೆ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ಪ್ರಿಪೇರ್ಡ್ PREPED ಅಂತ ನೀವು ಟೈಪ್ ಮಾಡಿ ಅದನ್ನ ಡೌನ್ಲೋಡ್ ಮಾಡಬೇಕು. ಅದ್ರ ಲೋಗೋ ನಿಮ್ಗೆ ಕಾಣ್ತಾ ಇದೆ ಇವಾಗ. ಸೊ ಪಿ ಅಂತ ಲೋಗೋ ಕಾಣ್ತಾ ಇದೆ, ಅದನ್ನ ನೋಡಿದ ತಕ್ಷಣ ಅದನ್ನ ಡೌನ್ಲೋಡ್ ಮಾಡಿ ಅಂಡ್ ಆಸ್ ವೆಲ್ ಆಸ್ ರಿಜಿಸ್ಟರ್ ಕೂಡ ಮಾಡಿ. ಅದ್ರ ಜೊತೆಗೆ ಸೈನ್ ಅಪ್, ಐ ಮೀನ್ ನಿಮ್ಮ ನೇಮು ಮತ್ತೆ ಮೊಬೈಲ್ ನಂಬರ್, ನಿಮ್ಮ ಇಮೇಲ್ ID ಅನ್ನ ಓಕೆ ಸೊ ಕೊಡ್ಬೇಕಾಗತ್ತೆ. ಕೊಟ್ಮೇಲೆ ಸೊ ನೀವು ಇಮೇಲ್ ID ಕೊಟ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ಮತ್ತು ನಿಮ್ಮ ಪಾಸ್ವರ್ಡ್ ಅನ್ನ ಸೊ ಹಾಕಿದ್ಮೇಲೆ ನಿಮ್ಮ ಆಪ್ ಓಪನ್ ಆಗುತ್ತೆ. ಅದರಲ್ಲಿ ಕಂಪ್ಲೀಟ್ ಆಗಿ 1ನೇ ವರ್ಷ ಮತ್ತು 2ನೇ ವರ್ಷದ ಎಲ್ಲಾ ಸಬ್ಜೆಕ್ಟ್ಸ್ ಗಳು ಕೂಡ ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ ಓಕೆ, ಅನಾಟಮಿ, ಫಿಸಿಯಾಲಜಿ ಮತ್ತೆ ಮೈಕ್ರೋಬಯಾಲಜಿ ಈ ರೀತಿಯಾಗಿರುವಂತಹ ಸಬ್ಜೆಕ್ಟ್ಸ್ ಗಳು ಅದರಲ್ಲಿ ಕಂಟೆಂಟ್ ರೆಡಿ ಇದೆ, ಅದನ್ನ ನೀವು ಯುಟಿಲೈಸ್ ಮಾಡ್ಕೊಳ್ಬಹುದು. ಓಕೆ, ನೆಕ್ಸ್ಟ್ ಇವತ್ತು ಈಗಿನ ಸೆಷನ್ ಅಲ್ಲಿ 2021 ಜುಲೈ ಸಪ್ಲಿಮೆಂಟರಿಯಲ್ಲಿ ನಡೆದಿರುವಂತಹ ಎಕ್ಸಾಮ್ ನಾನು ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದಾದ ಮೇಲೆ ಓಕೆ, ಸೊ ನಾನು ಹೇಳೋದು ಏನು ಅಂತಂದ್ರೆ ಯಾರೆಲ್ಲ ಆಪ್ ಡೌನ್ಲೋಡ್ ಮಾಡ್ಕೊಳ್ಳೋರು ಇದೀರಲ್ಲ ಓಕೆ, ಅದರ ಲಿಂಕ್ ಅನ್ನ ನನ್ನ ಸ್ಕ್ರೀನ್ ಹಿಂದ್ಗಡೆ ನಾನು ತೋರಿಸ್ತಾ ಇದ್ದೀನಿ, ಇವಾಗ ಶೋ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಆಪ್ ಬೇಕು ಅವರು ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಟಿಲ್ ಎಕ್ಸಾಮಿನೇಷನ್ ನಿಮಗೆ ಫ್ರೀ ಆಗಿ ನಾವು ಎಕ್ಸೆಸ್ ಅನ್ನ ಕೊಡ್ತಾ ಇದೀವಿ. ಅಂದ್ರೆ ಎಲ್ಲಾ ಸಬ್ಜೆಕ್ಟ್ಸ್ ಗಳನ್ನ ಫಸ್ಟ್ ಇಯರ್ ಸಬ್ಜೆಕ್ಟ್ಸ್ ಗಳನ್ನ ಫ್ರೀ ಆಗಿ ನೀವು ಸ್ಟಡಿ ಮಾಡಬಹುದು ಟಿಲ್ ಎಕ್ಸಾಮಿನೇಷನ್. ಓಕೆ, ಅಂದ್ರೆ ನವೆಂಬರ್ 23 ಕೂಡ ನಿಮಗೆ ಈ ಎಕ್ಸೆಸ್ ಫ್ರೀ ಆಗಿರುತ್ತೆ, ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಎಲ್ಲಾ ಸ್ಟೂಡೆಂಟ್ಸ್ ಗಳಲ್ಲೂ ಕೂಡ ನಾವು ಕೇಳ್ಕೊಳ್ತೀವಿ. ಓಕೆ, ನೆಕ್ಸ್ಟ್ ಒನ್. ಸೊ ಅದಾದ್ಮೇಲೆ ಯಾರಿಗೆಲ್ಲ ಫ್ರೀ ಎಕ್ಸೆಸ್ ಬೇಕಾಗಿದೆ, ಈ ಆಪ್ ಯಾರಿಗೆಲ್ಲ ಫ್ರೀ ಎಕ್ಸೆಸ್ ಬೇಕಾಗಿದೆ, ನನ್ನ ಮೊಬೈಲ್ ನಂಬರ್ ಅಂದ್ರೆ ಶಿವಾನಂದ್ ಎರ್ಗಲ್ ಅಂತ ಹೇಳಿ. ಸೊ ನನ್ನ ಮೊಬೈಲ್ ನಂಬರ್ 7676010218 ಓಕೆ, ಈ ನಂಬರಿಗೆ
ಸೊ ನಾನು ಸ್ಕ್ರೀನ್ ಹಿಂದ್ಗಡೆ ತೋರಿಸ್ತಾ ಇರುವಂತ ಡೀಟೇಲ್ಸ್ ಅನ್ನ ಅದರ ಅರ್ಥ ಏನು ಅಂತಂದ್ರೆ ನಿಮ್ಮ ಹೆಸರು ಮತ್ತೆ ನಿಮ್ಮ ಕೋರ್ಸ್ ನೇಮ್, ಓಕೆ, ಅದ್ರ ಜೊತೆಗೆ ನಿಮ್ಮ ಕಾಲೇಜ್, ಓಕೆ, ಅಥವಾ ನೀವು ಕೋರ್ಸ್ ಯಾವ ಕೋರ್ಸ್ ಆಯ್ಕೆ ಮಾಡ್ಕೊಂಡಿದ್ರಿ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿ ಟೈಪ್ ಮಾಡಿ ನನಗೆ ವಾಟ್ಸಪ್ ಮಾಡಬೇಕಾಗತ್ತೆ. ವಾಟ್ಸಪ್ ಮಾಡಿದ್ಮೇಲೆ ನಾನು ನಿಮ್ಗೆ ಇಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡಿ ಸೊ ಯಾವ ಇಯರ್ ನಿಮ್ಗೆ ಎಕ್ಸಸ್ ಬೇಕಾಗಿದೆಯಲ್ಲ ಅದನ್ನ ಕಂಪ್ಲೀಟ್ ಆಗಿ ಟಿಲ್ ಎಕ್ಸಾಮಿನೇಷನ್ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇದಾದ ಮೇಲೆ ಸೊ ಯಾರತ್ರ ಈ 2021 ಜುಲೈ ಕ್ವಶನ್ ಪೇಪರ್ ಇದೆ ಅಲ್ಲ, ಸೊ ಅದನ್ನ ನೀವು ನೋಡ್ತಾ ಹೋಗ್ಬೋದು. ಲೇಟರ್ ಆನ್ ಈ ವಿಡಿಯೋ ನಾನು ಕಂಪ್ಲೀಟ್ ಆದ್ಮೇಲೂ ಕೂಡ ಆ ಕ್ವಶನ್ ಪೇಪರ್ ಅನ್ನ ಟೆಲಿಗ್ರಾಮ್ ಫ್ಯಾಮಿಲಿಯಲ್ಲಿ, ಅದ್ರ ಜೊತೆಗೆ ಸೊ ವಾಟ್ಸಪ್ ಅಲ್ಲೂ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಈಗ ಸೊ ನಾನು ಜುಲೈ 2021 ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ 3 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. 3 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಅಂದ್ರೆ ಯಾವ ರೀತಿಯ ಕಂಟೆಂಟ್ ಬರಿಬೇಕು ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ನಾನೇನ್ ಮಾಡ್ತಾ ಹೋಗ್ತೀನಿ ಅಂತಂದ್ರೆ ಸೊ ನಿಮ್ ಎಲ್ಲ ಸ್ಟೂಡೆಂಟ್ಸ್ ಗಳಿಗೂ ಕೂಡ ತಿಳಿಸ್ತಾ ಹೋಗ್ತೀನಿ. ಓಕೆ, ಸೊ ಇವಾಗ ನೀವು ಯಾವ ರೀತಿ ಬರಿಬೇಕು ಅನ್ನೋದನ್ನು ಕೂಡ ಈ ವಿಡಿಯೋ ಮೂಲಕ ಆನ್ಸರ್ಸ್ ಗಳನ್ನು ಕೂಡ ನೀವು ನೋಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ನಾನು ಇವಾಗ ಆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಬರ್ತೀನಿ. ಓಕೆ, ಎಲ್ಲ ಸ್ಟೂಡೆಂಟ್ಸ್ ನೋಡ್ರಿ, ಇದರಲ್ಲಿ ಜುಲೈ 2021 ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಫಸ್ಟ್ ನಾನು ಸಾಲ್ವ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅನ್ನೋದನ್ನ ನೋಡ್ರಿ. ಯಾಕೆ ಅಂತಂದ್ರೆ ಸೊ ಒಂದು ಪ್ಲಾನ್ ಮಾಡೋಣ. ಏನು, ಔಟ್ ಆಫ್ 100 ಮಾರ್ಕ್ಸ್ ಓಕೆ, ಜಾಸ್ತಿ ಎಲ್ಲಿ ಮಾರ್ಕ್ಸ್ ಬರ್ತಾ ಇದೆ ಅಂತಂದ್ರೆ ನಮಗೆ ಜಾಸ್ತಿ ಎಲ್ಲಿದೆ ಅಂತಂದ್ರೆ 3 ಮಾರ್ಕ್ಸ್ ಕ್ವಶನ್ಸ್ ಗಳು ಟೋಟಲ್ 20 ಇದಾವೆ. ಓಕೆ, 3 ಮಾರ್ಕ್ಸ್ ಕ್ವಶನ್ಸ್ ಗಳು ಟೋಟಲ್ ಎಷ್ಟಿದಾವೆ, 20 ಕ್ವಶನ್ಸ್ ಗಳಿದಾವೆ. ಸಿ 20 into 3 ಇಟ್ ವಿಲ್ ಬಿ ಅರೌಂಡ್ 60 ಮಾರ್ಕ್ಸ್. ಎಕ್ಸಾಕ್ಟ್ 60 ಮಾರ್ಕ್ಸ್ ಎಲ್ಲಿ ಬರ್ತಾ ಇದಾವೆ ಅಂತಂದ್ರೆ 3 ಮಾರ್ಕ್ಸ್ ಗಳಲ್ಲಿ ಬರ್ತಾ ಇದಾವ 3 ಮಾರ್ಕ್ಸ್ ಕ್ವಶನ್ಸ್ ಗಳು. ಓಕೆ, ಸೊ 3 ಮಾರ್ಕ್ಸ್ ಕ್ವಶನ್ಸ್ ಗಳ ಕಂಟೆಂಟ್ ಕೂಡ ಹೆಂಗಿರುತ್ತೆ ಅಂತಂದ್ರೆ ವೆರಿ ಕ್ಲಿಯರ್. ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಸೊ 3 ಮಾರ್ಕ್ಸ್ ಕಂಟೆಂಟ್ ಹೆಂಗ್ ಕೊಡ್ಬೇಕು ಅಂತಂದ್ರೆ ಒಂದು ಸಿಂಗಲ್ ಮಾರ್ಕ್ಸ್ ಅನ್ನು ಕೂಡ ಎಕ್ಸಾಮಿನರ್ ಕಟ್ ಮಾಡದೇ ಇರೋಂಗೆ ನಾವು ಕಂಟೆಂಟ್ ಅನ್ನು ಬರೀಬೇಕು. ಸುಮಾರು 4 ರಿಂದ 5 ವರ್ಷದಿಂದ ಓಕೆ 4 ರಿಂದ 5 ವರ್ಷದಿಂದ ನನ್ನ ಸ್ಟೂಡೆಂಟ್ಸ್ ಗಳೇ ಸೇಮ್ ಕಂಟೆಂಟ್ ಅನ್ನ ರಿಪ್ರೆಸೆಂಟೇಷನ್ ಮಾಡ್ತಾ ಇದಾರೆ. ದೇ ಆರ್ ಗೆಟಿಂಗ್ ಅರೌಂಡ್ 60 ಔಟ್ ಆಫ್ 60 ದೇ ಆರ್ ಗೆಟಿಂಗ್ ಅರೌಂಡ್ 59. ಓಕೆ, 58 ರಿಂದ 59 ಮಾರ್ಕ್ಸ್ ಗಳನ್ನ 3 ಮಾರ್ಕ್ಸ್ ಗಳಲ್ಲಿ ತಗೊಳ್ತಾ ಇದ್ದಾರೆ. ಅಂದ್ರೆ 3 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಅಟೆಂಪ್ಟ್ ಮಾಡಿದಾಗ ಅಷ್ಟೆಲ್ಲ ಸ್ಕೋರಿಂಗ್ ಆಗ್ತಾ ಇದೆ. ಅದಕ್ಕೆ ನನ್ನ ಪ್ಲಾನ್ ಪ್ರಕಾರ ನಾನೇನು ಅಂತಂದ್ರೆ ಯು ನೀಡ್ ಟು ಫೋಕಸ್ ಲಾಟ್ ಆನ್ ದ ಓಕೆ, ನೀವು ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕು ಅಂತಂದ್ರೆ 3 ಮಾರ್ಕ್ಸ್ ಕ್ವಶನ್ಸ್ ಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ರಿ. ಓಕೆ, ಸೊ ಅವುಗಳ ಮೇಲೆ ಫೋಕಸ್ ಮಾಡಿದ್ರಿ ಅಂತಂದ್ರೆ ಡೈರೆಕ್ಟ್ ಕ್ವಶನ್ಸ್ ಇರ್ತವ ಅಂಡ್ ವೆರಿ 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 ಬೇಸಿಕ್ ಕ್ವಶನ್ಸ್. ಓಕೆ, ಬಹಳಷ್ಟು ಬೇಸಿಕ್ ಕ್ವಶನ್ಸ್ ಗಳಾಗಿರ್ತಾವ. ಓಕೆ, ಫಸ್ಟ್ ಕ್ವಶನ್ ಓಕೆ ಜುಲೈ 2021 ಕೆಮಿಸ್ಟ್ರಿಯ 3 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಫಸ್ಟ್ ಕ್ವಶನ್ ಏನು ಅಂತಂದ್ರೆ ನೇಮ್ ದ SI ಯೂನಿಟ್ಸ್ ಆಫ್ ಎ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಲೆಂತ್ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಫಸ್ಟ್ ಆಪ್ಷನ್ ದಟ್ ಈಸ್ ಲೆಂತ್ ದ SI ಯೂನಿಟ್ ಅನ್ನ ಮೆನ್ಷನ್ ಮಾಡಬೇಕು. ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಯೂನಿಟ್ ಪ್ರಕಾರ ಓಕೆ ಲೆಂತ್ SI ಯೂನಿಟ್ ಏನು. ಅಂಡ್ ಸಿಮಿಲರ್ಲಿ ಬಿ ಅಂತ ಕೊಟ್ಟಿದ್ದಾರೆ, ದಟ್ ಈಸ್ ಮಾಸ್. ಓಕೆ, ಸಿ ಅಂತ ಮೆನ್ಷನ್ ಮಾಡಿದಾರ, ದಟ್ ಈಸ್ ಟೈಮ್. ಇದರ ಕ್ವಶನ್ ಅರ್ಥ ಏನು ಅಂತ ನೋಡ್ತಾ ಹೋದ್ವಿ ಅಂತಂದ್ರ ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಅಂತ ಬರುತ್ತೆ. ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್. ಓಕೆ, ಸೊ ಯಾವುದೇ ಕ್ವಾಂಟಿಟೀಸ್ ಗಳನ್ನ ತಗೊಂಡ್ರಿ ಅಂತಂದ್ರೆ ಅದಕ್ಕೆ ಅದರದೇ ಆದ ಯೂನಿಟ್ ಇರುತ್ತೆ. ಓಕೆ, ಸಿ ಅದೇ ರೀತಿಯಾಗಿ ಇಲ್ಲೂ ಕೂಡ ಕೆಮಿಸ್ಟ್ರಿಯಲ್ಲಿ ಸಪ್ಲಿಮೆಂಟರಿ ಜುಲೈ 2021 ಅಲ್ಲಿ ಕೇಳಿರುವಂತ 3 ಮಾರ್ಕ್ಸ್ ಅಲ್ಲಿ ಫಸ್ಟ್ ಕ್ವಶನ್ ನೇಮ್ ದ SI ಯೂನಿಟ್ಸ್ ಆಫ್ ಎ ಲೆಂತ್, ಬಿ ಮಾಸ್, ಸಿ ಟೈಮ್. ಓಕೆ, ಸೊ ಇದಕ್ಕೆ ಆನ್ಸರ್ ಹೆಂಗಿರ್ಬೇಕು. ಓಕೆ, ಸೊ ನಾವು ಬಹಳಷ್ಟು ಜನ ನೋಡಿದೀನಿ ಏನು ಅಂತಂದ್ರೆ ಸೊ ಕೆಳಗಡೆ ABC ಅಂತ ಹಾಕಿ ಜಸ್ಟ್ ಮೀಟರ್, ಕಿಲೋಗ್ರಾಮ್ ಅಂತ ಸೆಕೆಂಡ್ ಅಂತ ಬರೆದು ಮುಗಿಸ್ಬಿಡ್ತಾರೆ. ಓಕೆ, ಸಿ ದ SI ಯೂನಿಟ್ ಆಫ್ ಲೆಂತ್ ಈಸ್ ಓಕೆ ಲೆಂತ್ SI ಯೂನಿಟ್ ಏನು ಅಂತಂದ್ರೆ ದಟ್ ಈಸ್ ಮೀಟರ್. ಹೆಂಗ್ ರಿಪ್ರೆಸೆಂಟೇಷನ್ ಮಾಡ್ತಾರ, ಮೀಟರ್ ಇಂದ ರಿಪ್ರೆಸೆಂಟೇಷನ್ ಮಾಡ್ತಾರ. ಸಿಮಿಲರ್ಲಿ ದ SI ಯೂನಿಟ್ ಆಫ್ ಮಾಸ್ ಈಸ್ ಓಕೆ ಮಾಸ್ SI ಯೂನಿಟ್ ಏನು ಅಂತಂದ್ರೆ ದಟ್ ಈಸ್ kg or else ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ we will call it as a
ಕಿಲೋಗ್ರಾಮ್ ಅಂತಾನು ಕರಿತೀವಿ. ಏನಂತ ಕರಿತೀವಿ? ಕಿಲೋಗ್ರಾಮ್ ಅಂತಾನು ನಾವೇನ್ ಮಾಡ್ತೀವಿ ಅಂತಂದ್ರ ಕರಿತೀವಿ ಅದಕ್ಕೆ. ಓಕೆ, ನೆಕ್ಸ್ಟ್ ಸಿ ಏನು ಅಂತಂದ್ರ SI ಯೂನಿಟ್ ಆಫ್ ಟೈಮ್ ಈಸ್. ಓಕೆ, ಟೈಮ್ SI ಯೂನಿಟ್ ಏನು ಅಂತಂದ್ರ ಸೆಕೆಂಡ್ಸ್. ಓಕೆ, ಸೆಕೆಂಡ್ಸ್ ಅಂದ್ರ ಲೆಂತ್ ಅನ್ನ ನಾವು ಮೀಟರ್ ಅಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಅದೇ ರೀತಿಯಾಗಿ ಮಾಸ್ ಅನ್ನ ನಾವು ಹೆಂಗ್ ಮೆಜರ್ಮೆಂಟ್ ಮಾಡ್ತೀವಿ ಅಂತಂದ್ರ kg ಆರ್ ಕಿಲೋಗ್ರಾಮ್ ಅಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಅಂಡ್ ಥರ್ಡ್ ಒನ್ ಸಿ ಅಂತ ಕೊಟ್ಟಿದ್ದಾರೆ, ದ SI ಯೂನಿಟ್ ಆಫ್ ಟೈಮ್ ಈಸ್. ಓಕೆ, ಟೈಮ್ SI ಯೂನಿಟ್ ಏನು ಅಂತಂದ್ರ ಸೆಕೆಂಡ್ಸ್. ಓಕೆ, ಸೆಕೆಂಡ್ಸ್ ಅಲ್ಲಿ ಮೆಜರ್ಮೆಂಟ್ ಮಾಡ್ತಾರೆ. ಇಷ್ಟು ಕಂಟೆಂಟ್ ಅನ್ನ ಫಸ್ಟ್ 3 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಯಾವುದೇ ಕ್ವಶನ್ ಆದ್ರೂ ವೆರಿ ಕ್ಲಿಯರ್ ಕಂಟೆಂಟ್ ಇರಬೇಕು, ಅಲ್ಲಿ ಕ್ಲಿಯರ್ ಕಂಟೆಂಟ್ ಅನ್ನ ಮೆನ್ಷನ್ ಮಾಡಿರಬೇಕು, ಅಂದ್ರೆ ನಿಮ್ಮ ಆನ್ಸರ್ ವೆರಿ ಕ್ಲಿಯರ್ ಆಗಿರ್ಬೇಕು. ಓಕೆ, ಸೊ ಅದಕ್ಕೆ ಎ ಅಂತ ಹಾಕಿ SI ಯೂನಿಟ್ ಆಫ್ ಲೆಂತ್ ಇಸ್ ಮೀಟರ್, ಅಂಡ್ ಬಿ ಅಂತ ಹಾಕಿ SI ಯೂನಿಟ್ ಆಫ್ ಮಾಸ್ ಇಸ್ ಕಿಲೋಗ್ರಾಮ್, ಅಂಡ್ ಸಿ SI ಯೂನಿಟ್ ಆಫ್ ಟೈಮ್ ಇಸ್ ಅ ಸೆಕೆಂಡ್. ಓಕೆ, ಸೊ ಇಷ್ಟು ನೀವೇನಾದ್ರೂ ಎಕ್ಸಾಮಿನೇಷನ್ ಒಳಗೆ ರಿಪ್ರೆಸೆಂಟೇಷನ್ ಮಾಡಿದ್ರಿ ಅಂತಂದ್ರ ಔಟ್ ಆಫ್ 3 ಮಾರ್ಕ್ಸ್ ಡೆಫಿನೆಟ್ಲಿ. ಓಕೆ, ಸೊ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಓಕೆ, ಡೈರೆಕ್ಟ್ ಆಗಿ ಈ ರೀತಿಯಾಗಿ ಕ್ವಶನ್ಸ್ ಇರ್ತಾವ ಎಕ್ಸಾಮಿನೇಷನ್ ಅಲ್ಲಿ. ಓಕೆ, ನೆಕ್ಸ್ಟ್ ಸೊ 3 ಮಾರ್ಕ್ಸ್ ಅಲ್ಲಿ ಅಂದ್ರೆ ಜುಲೈ 2021 ಕೆಮಿಸ್ಟ್ರಿ ಪೇಪರ್ ಅಲ್ಲಿ 3 ಮಾರ್ಕ್ಸ್ ಸೆಕೆಂಡ್ ಕ್ವಶನ್ ಯಾವುದು ಅಂತಂದ್ರ ಮೆನ್ಷನ್ ದ ಇಂಪಾರ್ಟೆನ್ಸ್ ಆಫ್ ಬಫರ್ಸ್ ಇನ್ ಮೆಡಿಸಿನ್ ಅಂತ ಯೂಸ್ ಮಾಡ್ತೀವಿ. ಅಥವಾ ಜನರಲ್ ಆಗಿ ಬಫರ್ ಸೊಲ್ಯೂಷನ್ ಅದು ಅಪ್ಲಿಕೇಶನ್ಸ್ ಗಳನ್ನ ಅಥವಾ ಯೂಸಸ್ ಅನ್ನ ಕೇಳ್ತಾರೆ. ಅಪ್ಲಿಕೇಶನ್ಸ್ ಆರ್ ಯೂಸಸ್ ಅನ್ನ ಕೇಳ್ತಾರೆ. ಓಕೆ, ಸೊ ಜನರಲ್ ಆಗಿ ಬಫರ್ ಮೀನಿಂಗ್ ಏನು ಅಂತಂದ್ರೆ ಲೆಟ್ ಅಸ್ ಸೇ ಈಗ ಬ್ಲಡ್ ಅನ್ನು ತಗೊಂಡ್ರಿ ಅಥವಾ ಸೊಲ್ಯೂಷನ್ ಯಾವ್ದನ್ನಾದ್ರೂ ತಗೊಂಡ್ರಿ ಅಂತಂದ್ರೆ, ಓಕೆ, ಸೊ ಯಾವುದೇ ಒಂದು ಸೊಲ್ಯೂಷನ್ ಗೆ ನಾವು ಆಸಿಡ್ ಅನ್ನ ಅಥವಾ ಬೇಸ್ ಅನ್ನ ಆಡ್ ಮಾಡಿದಾಗ, ಆಸಿಡ್ ಆರ್ ಬೇಸ್ ಅನ್ನ ನಾವು ಆಡ್ ಮಾಡಿದಾಗ, ಆಸಿಡ್ ಅಥವಾ ಬೇಸ್ ಅನ್ನ ಆಡ್ ಮಾಡಿದಾಗ ಆ ಸೊಲ್ಯೂಷನ್ pH ವ್ಯಾಲ್ಯೂ ಏನಾಗತ್ತ? ಚೇಂಜಸ್ ಆಗುತ್ತೆ. ಆ ಸೊಲ್ಯೂಷನ್ pH ವ್ಯಾಲ್ಯೂ ಏನಾಗತ್ತ? ಚೇಂಜಸ್ ಆಗುತ್ತೆ. ಓಕೆ, ಐದರ್ ಬೇಸಿಕ್ ನೇಚರ್ ಇತ್ತು ಅಂತಂದ್ರೆ ಸೊ ಇಟ್ ವಿಲ್ ಕಮ್ ಟು ಅರೌಂಡ್ ಸೊ 5.5 ಅಂದ್ರೆ ಅಸಿಡಿಕ್ ಗರು ಬರಬಹುದು. ಓಕೆ, ಈ ರೀತಿಯಾಗಿ ಆ ಸೊಲ್ಯೂಷನ್ಸ್ ಗಳದ್ದು pH ವ್ಯಾಲ್ಯೂ ಚೇಂಜ್ ಆಗುತ್ತೆ. ಓಕೆ, ಸೊ ಯಾವ ಸೊಲ್ಯೂಷನ್ pH ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ ಆಫ್ಟರ್ ದ ಎಡಿಷನ್ ಆಫ್ ಆಸಿಡ್ ಆರ್ ಬೇಸ್. ಓಕೆ, ಅಂತ ಸೊಲ್ಯೂಷನ್ಸ್ ಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ವಿ ವಿಲ್ ಕಾಲ್ ಇಟ್ ಆಸ್ ಅ ಬಫರ್ ಸೊಲ್ಯೂಷನ್ಸ್ ಅಂತ ಕರಿತೀವಿ. ಓಕೆ, ಸೊ ಅದರಲ್ಲಿ 2 ಇಂಪಾರ್ಟೆನ್ಸ್ ಅಥವಾ ಯೂಸಸ್ ಗಳನ್ನ ಮೆನ್ಷನ್ ಮಾಡಿದ್ದೀನಿ. ಒಂದು, ಬಫರ್ ಇಸ್ ಅ ಕೆಮಿಕಲ್ ಸಬ್ಸ್ಟೆನ್ಸ್ ದಟ್ ಹೆಲ್ಪ್ಸ್ ಟು ಮೇಂಟೈನ್ ಅ ರಿಲೇಟಿವ್ಲಿ ಕಾನ್ಸ್ಟಂಟ್ pH ಇನ್ ಅ ಸೊಲ್ಯೂಷನ್. ಅಂದ್ರೆ ಸೊಲ್ಯೂಷನ್ಸ್ ಗಳಲ್ಲಿ ಓಕೆ, ಸೊ ಆ ಸೊಲ್ಯೂಷನ್ pH ವ್ಯಾಲ್ಯೂ ಅನ್ನ ಚೇಂಜ್ ಆಗದೆ ಇರೋಂಗೆ ಬಫರ್ ಸೊಲ್ಯೂಷನ್ಸ್ ಏನ್ ಮಾಡ್ತಾವ ಅಂತ ಮೇಂಟೈನ್ ಮಾಡ್ತಾವ. ಅಂದ್ರೆ ಆಸಿಡ್ ಅನ್ನ ಆಡ್ ಮಾಡ್ರಿ ಅಥವಾ ಬೇಸ್ ಅನ್ನ ಆಡ್ ಮಾಡ್ರಿ, ವಾಟ್ ಎವರ್ ಯಾವ್ದನ್ನಾದ್ರೂ ಆಡ್ ಮಾಡಿದಾಗ ಚೇಂಜಸ್ ಆಗತ್ತೆ. ಎಷ್ಟು? ಬೈ 0.1 ಯೂನಿಟ್, ಇಷ್ಟೇ 0.1 ಯೂನಿಟ್ ಅಥವಾ 0.2 ಯೂನಿಟ್ ಅಂತ ಮಾತ್ರ ಸ್ಲೈಟ್ ಚೇಂಜಸ್ ಆಗುತ್ತೆ. ಓಕೆ, ಸೊ ಸ್ಲೈಟ್ ಚೇಂಜಸ್ ಆಗುತ್ತೆ. ಓಕೆ, ಸೊ ಇಷ್ಟು ವೇರಿಯೇಷನ್ಸ್ ಆದ್ರೆ ಸೊ ಅದ್ರ ಬಗ್ಗೆ ವರಿ ಮಾಡುವಂಗಿಲ್ಲ. ಅಂದ್ರೆ ಯಾವ ಸೊಲ್ಯೂಷನ್ ಅಲ್ಲಿ pH ವ್ಯಾಲ್ಯೂ ಚೇಂಜ್ ಆಗಲ್ಲ, ಓಕೆ, ಆ ಸೊಲ್ಯೂಷನ್ ಅನ್ನ ವಿ ವಿಲ್ ಕಾಲ್ ಇಟ್ ಆಸ್ ಅ ಬಫರ್ ಸೊಲ್ಯೂಷನ್ಸ್. ಅದರಲ್ಲಿ ಫಸ್ಟ್ ಅಪ್ಲಿಕೇಶನ್, ಓಕೆ, ಅ ಬಫರ್ ಇಸ್ ಅ ಕೆಮಿಕಲ್ ಸಬ್ಸ್ಟೆನ್ಸ್ ದಟ್ ಹೆಲ್ಪ್ಸ್ ಟು ಮೇಂಟೈನ್ ಅ ರಿಲೇಟಿವ್ಲಿ ಕಾನ್ಸ್ಟಂಟ್ pH ಇನ್ ಅ ಸೊಲ್ಯೂಷನ್. Okay, and the second importance is, okay, to ensure the stability to the formulation ಅಂತ ಕರಿತೀವಿ. ಓಕೆ, ಅಂದ್ರೆ ಯಾವ್ದನ್ನಾದ್ರೂ ಒಂದು ಪ್ರಿಪರೇಷನ್ ಮಾಡ್ಬೇಕಾದ್ರೆ ಒಂದು ಫಾರ್ಮುಲಾ ಇರುತ್ತೆ, ಒಂದು ಫಾರ್ಮುಲೇಷನ್ ಕೊಟ್ಟಿರ್ತೀವಿ. ಓಕೆ, ಸೊ ಅದನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡೋದಕ್ಕೂ ಕೂಡ ನಾವೇನ್ ಮಾಡ್ತೀವಿ ಅಂತಂದ್ರೆ ಸೊ ಮೆಡಿಕಲ್ ಫೀಲ್ಡ್ ಅಲ್ಲಿ, ಮೆಡಿಸಿನ್ ಫೀಲ್ಡ್ ಅಲ್ಲಿ ನಾವೇನ್ ಮಾಡ್ತೀವಿ, ಈ ಬಫರ್ಸ್ ಗಳನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಓಕೆ, ಸೊ ಅಂದ್ರೆ ಈ ಬಫರ್ ಸೊಲ್ಯೂಷನ್ ಏನ್ ಮಾಡಲ್ಲ ಅಂತಂದ್ರೆ ಆ ಸೊಲ್ಯೂಷನ್ pH ವ್ಯಾಲ್ಯೂ ಅನ್ನ ಚೇಂಜಸ್ ಮಾಡ್ಕೊಡಲ್ಲ. ಓಕೆ, ಸೇಮ್ ವ್ಯಾಲ್ಯೂ ಅನ್ನ ಟಿಲ್ ದ ಎಂಡ್ ವರೆಗೂ ಏನ್ ಮಾಡುತ್ತೆ ಅಂತಂದ್ರೆ ಮೇಂಟೈನ್ ಮಾಡ್ತಾ ಇರುತ್ತೆ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್ ಏನು ಅಂತಂದ್ರೆ ಇದರಲ್ಲಿ, ಓಕೆ, 3 ಮಾರ್ಕ್ಸ್ ಥರ್ಡ್ ಕ್ವಶನ್ ಏನು ಅಂತಂದ್ರೆ ಸೊ ವಾಟ್ ಈಸ್ ದ ವಾಷಿಂಗ್ ಸೋಡಾ ಅಂಡ್ ಮೆನ್ಷನ್ ಇಟ್ಸ್ ಯೂಸಸ್ ಅಥವಾ ಅಪ್ಲಿಕೇಶನ್ಸ್ ಅಂತಿದೆ. ಓಕೆ, ಐ ಮೀನ್ ವಾಟ್ ಈಸ್ ವಾಷಿಂಗ್ ಸೋಡಾ, ಮೆನ್ಷನ್ ಇಟ್ಸ್ ಯೂಸಸ್ ಆರ್ ಅಪ್ಲಿಕೇಶನ್ಸ್. ಓಕೆ, ಅಂದ್ರೆ ಇದರ ಕ್ವಶನ್ ಅರ್ಥ ಏನು ಅಂತಂದ್ರೆ ಸಿ ಸೋಡಿಯಂ ಕಾರ್ಬೋನೇಟ್ Na2CO3 anhydrous form ಅಲ್ಲೂ ಸಿಗ್ತೈತಿ, anhydrous form. ಓಕೆ, ವಾಟ್ ಇಸ್ anhydrous meaning ಏನು ಅಂತಂದ್ರೆ ಇಫ್ ದ ಸೋಡಿಯಂ ಕಾರ್ಬೋನೇಟ್
ಕಂಟೈನಿಂಗ್ ನೋ ವಾಟರ್ ಮಾಲಿಕ್ಯೂಲ್ಸ್, ಯಾವುದೇ ರೀತಿಯಾದಂತಹ ವಾಟರ್ ಮಾಲಿಕ್ಯೂಲ್ಸ್ ಇರಲಿಲ್ಲ ಅಂತಂದ್ರ ಅದನ್ನ ಆನ್ಹೈಡ್ರಸ್ ಸೋಡಿಯಂ ಕಾರ್ಬೋನೇಟ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಕೇಳಿರುವಂತಹ ಕ್ವಶನ್ ಏನು ಅಂತಂದ್ರ ವಾಟ್ ಈಸ್ ವಾಷಿಂಗ್ ಸೋಡಾ? ಸಿ, ವಾಷಿಂಗ್ ಸೋಡಾ ಇಸ್ ಅ sodium carbonate. See, sodium carbonate decahydrate. I mean ಇದರ molecular formula ನಾನು ಬರಿತಾ ಇದೀನಿ, Na2CO3.10H2O, Na2CO3.10H2O. Okay, see, Na2CO3 ಅಂತಂದ್ರೆ sodium carbonate. Okay, 10 meaning ಏನು? deca. Okay, H2O water, that is a ಹೈಡ್ರೇಟ್ ಅಂತ ಯೂಸ್ ಮಾಡ್ತೀವಿ. ಅಂದ್ರೆ ವಾಷಿಂಗ್ ಸೋಡಾ ಇಸ್ ದ ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್ ಅಂಡ್ ಇಟ್ ಈಸ್ ಅ ಇನ್ಆರ್ಗ್ಯಾನಿಕ್ ಕಂಪೌಂಡ್. ಇನ್ನೂ ಒಂದು ಪಾಯಿಂಟ್ ಅನ್ನು ಏನ್ ಮೆನ್ಷನ್ ಮಾಡಬಹುದು ಅಂತಂದ್ರೆ you can mention it as it is an inorganic compound ಅಂತಾನೂ ಕೊಡಬಹುದು. ಏನು inorganic salt ಅಥವಾ inorganic compound ಅಂತಾನೂ ಕೂಡ ನೀವು ಮೆನ್ಷನ್ ಮಾಡಬಹುದು. ಓಕೆ, ಸೊ ಈ ವಾಷಿಂಗ್ ಸೋಡಾವನ್ನ ಐ ಮೀನ್ ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್ ಅನ್ನ ಎಲ್ಲೆಲ್ಲಿ ಉಪಯೋಗ ಮಾಡ್ತಾರ? ಸೊ ಇದರ ಅಪ್ಲಿಕೇಶನ್ಸ್ ಏನು? ಓಕೆ, ಸಿ, ದ ಫಸ್ಟ್ ಅಪ್ಲಿಕೇಶನ್ ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ದಿ ಡಿಟರ್ಜೆಂಟ್ಸ್ ಅಂಡ್ ಸೋಪ್ಸ್. ಓಕೆ, ಸೋಪ್ ಮತ್ತು ಡಿಟರ್ಜೆಂಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಿದ್ರ, ಪ್ರಿಪೇರ್ ಮಾಡಬೇಕಿದ್ರ ಅಲ್ಲೂ ಕೂಡ ಇದನ್ನ ಒನ್ ಆಫ್ ದ ಸ್ಟಾರ್ಟಿಂಗ್ ಮಟೀರಿಯಲ್ ಅಥವಾ ಇನ್ಗ್ರೇಡಿಯಂಟ್ ಅಥವಾ ಕಂಪೋನೆಂಟ್ ಆಗಿ ಈ ವಾಷಿಂಗ್ ಸೋಡಾವನ್ನು ಏನ್ ಮಾಡ್ತಾರ ಅಂತಂದ್ರೆ ಉಪಯೋಗ ಮಾಡ್ತಾರೆ. ಫಸ್ಟ್ ಅಪ್ಲಿಕೇಶನ್, ಓಕೆ, ವಾಷಿಂಗ್ ಸೋಡಾ. ಓಕೆ, ಸೆಕೆಂಡ್ ಅಪ್ಲಿಕೇಶನ್ ಏನು ಅಂತಂದ್ರೆ ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಗ್ಲಾಸ್. ಓಕೆ, ಗ್ಲಾಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಿದ್ರೆ ಅಲ್ಲೂ ಕೂಡ ವಾಷಿಂಗ್ ಸೋಡಾವನ್ನ ಉಪಯೋಗ ಮಾಡ್ತಾರ. ಓಕೆ, ನೆಕ್ಸ್ಟ್ ಒನ್, ಇದನ್ನ ಸ್ಪೆಷಲಿ ಏನ್ ಮಾಡ್ತೀವಿ ಅಂತಂದ್ರೆ ಸೊ ಈ ಸೋಡಿಯಂ ಕಾರ್ಬೋನೇಟ್ ಅನ್ನ ಅಂದ್ರ ಐ ಮೀನ್ ವಾಷಿಂಗ್ ಸೋಡಾವನ್ನ ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್ ಅನ್ನ ಲ್ಯಾಬೊರೇಟರಿ ಒಳಗ ರಿಯೇಜೆಂಟ್ ಆಗಿ ಉಪಯೋಗ ಮಾಡ್ತೀವಿ. ಏನಾಗಿ ಉಪಯೋಗ ಮಾಡ್ತೀವಿ? ಲ್ಯಾಬೊರೇಟರಿಯಲ್ಲಿ ರಿಯೇಜೆಂಟ್ ಆಗಿ ನಾವು ಏನ್ ಮಾಡ್ತೀವಿ? ಉಪಯೋಗ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ದ ಥರ್ಡ್ ಕ್ವಶನ್. ಮೂರನೇ ಕ್ವಶನ್, 3 ಕ್ವಶನ್ಸ್ ಗಳು ಕಂಪ್ಲೀಟ್ ಆದವು. ಓಕೆ, ಸಿ, ಫಸ್ಟ್ ಕ್ವಶನ್ ನಲ್ಲಿ ನಾನು ನೋಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ಏನು? ದ ಫಸ್ಟ್ ಕ್ವಶನ್ ಈಸ್, ಓಕೆ, ಫಸ್ಟ್ ಕ್ವಶನ್ ಏನು ಅಂದ್ರೆ ನೇಮ್ ದ SI ಯೂನಿಟ್ಸ್ ಆಫ್ ಲೆಂತ್, ಮಾಸ್ ಅಂಡ್ ಟೈಮ್. ಸೊ ಲೆಂತ್ ದ SI ಯೂನಿಟ್ ಮೀಟರ್ ಅಂಡ್ ಮಾಸ್ ಕಿಲೋಗ್ರಾಮ್ ಅಂಡ್ ಟೈಮ್ ಸೆಕೆಂಡ್. ಓಕೆ, ಅದೇ ರೀತಿಯಾಗಿ ಮೆನ್ಷನ್ ದ ಇಂಪಾರ್ಟೆನ್ಸ್ ಆಫ್ ಬಫರ್ಸ್ ಇನ್ ಮೆಡಿಸಿನ್ ಒಳಗ ಬಫರ್ ಸೊಲ್ಯೂಷನ್ಸ್ ಇಂಪಾರ್ಟೆನ್ಸ್ ಏನು? ಅಂಡ್ ಥರ್ಡ್ ಕ್ವಶನ್, ವಾಟ್ ಈಸ್ ವಾಷಿಂಗ್ ಸೋಡಾ ಅಂಡ್ ಮೆನ್ಷನ್ ಇಟ್ಸ್ ಯೂಸಸ್, ಅದರ ಅಪ್ಲಿಕೇಶನ್ಸ್ ಗಳನ್ನ ಬರಿ ಅಂತ ಹೇಳಿದ್ರು. ಓಕೆ, ನೆಕ್ಸ್ಟ್ ಫೋರ್ತ್ ಕ್ವಶನ್ ಏನು ಅಂತಂದ್ರ ಜುಲೈ 2021 ಕೆಮಿಸ್ಟ್ರಿ ಒಳಗಡೆ ಸೊ ಕೇಳಿರುವಂತ ಫೋರ್ತ್ ಕ್ವಶನ್ 3 ಮಾರ್ಕ್ಸ್ ಇರುವಂತ ಕ್ವಶನ್ ಯಾವುದು ಅಂತ ನೋಡ್ತಾ ಹೋದ್ವಿ ಅಂತಾರ ಡಿಫೈನ್ pH. ಓಕೆ, ಸೊ ಏನ್ ಡಿಫೈನ್ ಮಾಡಬೇಕು ಅಂದ್ರೆ ವಿ ನೀಡ್ ಟು ಡಿಫೈನ್ ದ ಟರ್ಮ್. ಓಕೆ, ಏನ್ ಡಿಫೈನ್ ಮಾಡಬೇಕು ಅಂತಾರ pH ಅನ್ನು ಡಿಫೈನ್ ಮಾಡಬೇಕು. ಓಕೆ, ಸೊ ವಾಟ್ ಈಸ್ pH ಅನ್ನೋದನ್ನ ನಾವು ಟರ್ಮ್ ಅನ್ನ ನಾವೇನ್ ಮಾಡಬೇಕು ಅಂತಾರ ವಿ ನೀಡ್ ಟು ಡಿಫೈನ್ ಇಟ್. ಓಕೆ, ಡಿಫೈನ್ ಮಾಡಬೇಕು ಅಂಡ್ ವಿ ನೀಡ್ ಟು ಮೆನ್ಷನ್ ಆರ್ ರೈಟ್ ಅ ಹ್ಯಾಂಡರ್ಸನ್ಸ್ ಇಕ್ವೇಶನ್ಸ್. ಓಕೆ, ಹ್ಯಾಂಡರ್ಸನ್ಸ್ ಇಕ್ವೇಶನ್ಸ್ ಗಳನ್ನು ಕೂಡ ನಾವೇನ್ ಮಾಡಬೇಕು ಅಂದ್ರೆ ರಿಪ್ರೆಸೆಂಟ್ ಮಾಡಬೇಕಲ್ಲ, ಜಸ್ಟ್ ಬರಿಬೇಕಷ್ಟೇ ಫಾರ್ಮುಲಾವನ್ನ, ಇಕ್ವೇಶನ್ಸ್ ಅನ್ನ. ಓಕೆ, ಸಿ, ಸೊ pH ಮೀನಿಂಗ್ ಏನು ಅಂತಂದ್ರೆ ಪವರ್ ಆಫ್ H ಪ್ಲಸ್ ಅಯಾನ್ಸ್. ಏನು pH ಮೀನಿಂಗ್ ಏನು? ಪವರ್ ಆಫ್ H ಪ್ಲಸ್ ಅಯಾನ್ಸ್ ಅಂದ್ರೆ ಪೊಟೆನ್ಷಿಯಲ್ ಡಿಹೈಡ್ರೋಜನ್ ಅಂತ ನಾವು ಯೂಸ್ ಮಾಡ್ತೀವಿ. ಓಕೆ, ಪವರ್ ಆಫ್ H ಪ್ಲಸ್ ಅಯಾನ್ಸ್. ಸಿ, ಒಂದು ಸೊಲ್ಯೂಷನ್ಸ್ ಒಳಗಡೆ ಯಾವುದೇ ಸೊಲ್ಯೂಷನ್ ತಗೊಂಡ್ರೆ H ಪ್ಲಸ್ ಅಯಾನ್ಸ್ ಅಂಡ್ ಆಸ್ ವೆಲ್ as OH ಮೈನಸ್ ಅಯಾನ್ಸ್ ಇರ್ತಾವ. ಓಕೆ, ಸೊ ಅದರಲ್ಲಿ pH ಮೀನಿಂಗ್ ಏನು ಅಂದ್ರೆ ಆ ಸೊಲ್ಯೂಷನ್ ಒಳಗಡೆ H ಪ್ಲಸ್ ಅಯಾನ್ಸ್ ಕಾನ್ಸಂಟ್ರೇಷನ್ ಏನು? ಓಕೆ, ಸೊ ಅದೇ ರೀತಿಯಾಗಿ ಇದನ್ನ pH ಅನ್ನ ಹೆಂಗೆ ಡಿಫೈನ್ ಮಾಡ್ತೀವಿ ಅಂತಂದ್ರೆ pH ಆಫ್ ಅ ಸೊಲ್ಯೂಷನ್ ಈಸ್. ಓಕೆ, ಅದರ ಫಾರ್ಮುಲಾ ಕೂಡ ನಾನು ಬರೀತೀನಿ, ದಟ್ ಇಸ್ ವೆರಿ ಈಸಿ ನೆನಪಿಟ್ಕೊಳ್ಳಕ. ಸೊ ಏನು ಅಂತಂದ್ರೆ ಫಾರ್ಮುಲಾ ಏನು ಅಂತಂದ್ರೆ ಸೊ pH ಆಫ್ ಅ ಸೊಲ್ಯೂಷನ್ ಈಸ್ ಡಿಫೈನ್ಡ್ ಆಸ್, ಓಕೆ, pH ಆಫ್ ಅ ಸೊಲ್ಯೂಷನ್ ಈಸ್ ಡಿಫೈನ್ಡ್ ಆಸ್ ನೆಗೆಟಿವ್ ಲಾಗಾರಿದಮ್ to the base 10
molar concentration of the H plus ions. Molar concentration of the H plus ions. Okay, so pH ಅನ್ನು ಹೆಂಗೆ ಡಿಫೈನ್ ಮಾಡಬಹುದು ಅಂದ್ರೆ ಇಲ್ಲೇನ್ ಫಾರ್ಮುಲಾ ಇದೆ ಅಲ್ಲ. ಓಕೆ, ಸೊ ಈ ಫಾರ್ಮುಲಾವನ್ನು ನೆನಪಿಟ್ಕೊಂಡ್ರೆ ಅಂತಂದ್ರೆ 100% ಈ ಕ್ವಶನ್ ಈಸಿ ಆಗಿ ಆನ್ಸರ್ ಮಾಡಬಹುದು. ಏನು pH ಅಂತಂದ್ರೆ pH equals to ಮೈನಸ್ ನೆಗೆಟಿವ್ ಲಾಗ್ ಇದಕ್ಕೆ ಸ್ಕ್ವೇರ್ ಬ್ರಾಕೆಟ್ ಗೆ ಮೋಲಾರ್ ಕಾನ್ಸಂಟ್ರೇಷನ್, ಅದರ ಒಳಗಡೆ H ಪ್ಲಸ್ ಅಯಾನ್ಸ್ ಇದೆ. ಓಕೆ, ಅಂದರೆ so pH of a solution is defined as negative logarithm to the base 10 molar concentration of the H plus ions ಅಂತ ಯೂಸ್ ಮಾಡ್ತೀವಿ. ಓಕೆ, ಸೊ ಈ ರೀತಿಯಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಸೊ ಆ pH ಅನ್ನ ಡಿಫೈನ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಹ್ಯಾಂಡ್ರಸನ್ಸ್ ಇಕ್ವೇಶನ್ಸ್ ಅಂತ ಕರೀತಾರ. ಒಂದು ಅಸಿಡಿಕ್ ಗೆ ಒಂದು ಬೇಸಿಕ್ ಗೆ ಬರುತ್ತೆ. ಅಸಿಡಿಕ್ ಮತ್ತೆ ಬೇಸಿಕ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಇದ್ರ ಒಳಗಡೆ ಓಕೆ, ಸೊ ಇದ್ರ ಒಳಗಡೆ ಏನು ಅಂತಂದ್ರ ಸೊ ಇದರಲ್ಲಿ ನಾವೇನು ಹ್ಯಾಂಡ್ರಸನ್ಸ್ ಇಕ್ವೇಶನ್ಸ್ ಗಳನ್ನ ನೋಡ್ತಾ ಹೋದ್ವಿ ಅಂದ್ರೆ ಹ್ಯಾಂಡ್ರಸನ್ಸ್ ಇಕ್ವೇಶನ್ಸ್ ಗಳನ್ನ ನೋಡ್ತಾ ಹೋದ್ವಿ ಅಂತರ ಫಸ್ಟ್ ಇಕ್ವೇಶನ್ ದಟ್ ಈಸ್ pH equals to pKa, okay, pKa plus okay log molar concentration of salt divided by the molar concentration of the acid ಅಂತ ಯೂಸ್ ಮಾಡ್ತೀವಿ. molar concentration of the acid ಅಂತ ಕರಿತೀವಿ. Similarly, there is one more equation that is the POH equals to PKB plus log molar concentration of salt divided by the molar concentration of the base ಅಂತ ಕರಿತೀವಿ. molar concentration of the base. Okay, so ಈ ರೀತಿಯಾಗಿ ನಾವೇನ್ ಮಾಡಬೇಕು ಅಂತಂದ್ರೆ ಈ ಕ್ವಶನ್ ಗೆ ಈ ರೀತಿಯಾಗಿ ಸೊ ನಾವು ಕಂಟೆಂಟ್ ಅನ್ನು ಬರೀಬೇಕು. ಓಕೆ, ಸೊ ಡಿಫೈನ್ pH ಅನ್ನು ಹೇಗೆ ಡಿಫೈನ್ ಮಾಡ್ತೀರಿ? pH equals to negative logarithm to the base 10 molar concentration of H plus ions. Okay, ಹ್ಯಾಂಡ್ರಸನ್ಸ್ ಇಕ್ವೇಶನ್ಸ್ ಗಳಿಷ್ಟು ಎರಡು ಇಕ್ವೇಶನ್ಸ್ ಗಳಿದಾವೆ. ಓಕೆ, ಸೊ pH equals to pKa plus log molar concentration of salt divided by the molar concentration of the acid ಅಂತ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ POH which is equals to the PKB plus log molar concentration of salt divided by the molar concentration of the base ಅಂತ ಕರಿತೀವಿ. ಓಕೆ, ಸೊ ಈ ರೀತಿಯಾಗಿ 3 ಮಾರ್ಕ್ಸ್ ಗೆ ನಾವೇನ್ ಮಾಡಬೇಕು ಅಂದ್ರೆ ಸೊ ಈ ಕ್ವಶನ್ ಗೆ ಆನ್ಸರ್ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ 5th ಕ್ವಶನ್ ಏನು ಅಂತಂದ್ರೆ ಸೊ ಜುಲೈ 2021 ಸೊ ಈ ಜುಲೈ 2021 ಕೆಮಿಸ್ಟ್ರಿ ಪೇಪರ್ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ 5ನೇ ಕ್ವಶನ್ ಯಾವುದು ಅಂತಂದ್ರೆ ಮೆನ್ಷನ್ ದ ಕೆಮಿಕಲ್ ಕಂಪೋಸಿಷನ್ ಅಂಡ್ ಅಪ್ಲಿಕೇಶನ್ಸ್ ಆಫ್ ಅ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನನ್ನು ಒಳಗೊಂಡೈತಿ ಮತ್ತೆ ಅದರ ಅಪ್ಲಿಕೇಶನ್ಸ್ ಗಳನ್ನ ಮೆನ್ಷನ್ ಮಾಡೋದಕ್ಕೆ ಹೇಳ್ತಾರೆ. ಸಿ ದ ಕಂಪೋಸಿಷನ್ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಈಸ್ ಓಕೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ದ ಕಂಪೋಸಿಷನ್ ಏನು ಅಂತಂದ್ರೆ CaSO4 ಡಾಟ್ ಹಾಫ್ H2O. ಓಕೆ, ಅದರ ಅರ್ಥ ಓಕೆ ಅದರೊಳಗೆ ಕ್ಯಾಲ್ಸಿಯಂ, Ca, ಸಲ್ಫರ್, ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಪ್ರೆಸೆಂಟ್ ಐತಿ. ಅಂದ್ರ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಐತಿ. ಇಟ್ ಮೀನ್ಸ್ ಆ ಫಾರ್ಮುಲಾವನ್ನ ಹೆಂಗ್ ರೀಡ್ ಮಾಡ್ತೀವಿ ಅಂತಂದ್ರ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಈಸ್ ನೋನ್ ಆಸ್ ಕ್ಯಾಲ್ಸಿಯಂ. ಸಿ ಸೊ ಅದನ್ನ ಹೆಂಗ್ ರೀಡ್ ಮಾಡ್ತೀವಿ ಅಂತಂದ್ರ ಕ್ಯಾಲ್ಸಿಯಂ ಸಲ್ಫೇಟ್. ಓಕೆ, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಕಾಲ್ ಮಾಡ್ತೀವಿ ನಾವು. ಏನಂತ ಕಾಲ್ ಮಾಡ್ತೀವಿ? ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟೆಡ್ ಅಂತ ಯೂಸ್ ಮಾಡ್ತೀವಿ. ಹೆಮಿಹೈಡ್ರೇಟ್ ಅಂತ ಕರಿತೀವಿ ನಾವು. ಓಕೆ, ಸೊ CaSO4 dot half H2O is the composition of the plaster of Paris. Okay, next ಅದರ ಅಪ್ಲಿಕೇಶನ್ಸ್ ಗಳನ್ನ ನೋಡ್ತಾ ಹೋದ್ರಿ ಅಂತಾರೆ. ಅದರ ಅಪ್ಲಿಕೇಶನ್ಸ್ ಗಳು ಇಟ್ ಇಸ್ ಯೂಸ್ಡ್ ಇನ್ ಮೇಕಿಂಗ್ ಅ ಬ್ಲಾಕ್ ಬೋರ್ಡ್ ಚಾಕ್ಸ್. ಓಕೆ, ಬ್ಲಾಕ್ ಬೋರ್ಡ್ ಚಾಪೀಸ್ ಗಳನ್ನ ರೆಡಿ ಮಾಡೋದಕ್ಕೆ ಯೂಸ್ ಮಾಡ್ತಾರ. ಓಕೆ, ನೆಕ್ಸ್ಟ್ ಇಟ್ ಇಸ್ ಯೂಸ್ಡ್ ಇನ್ ಡೆಂಟಿಸ್ಟರಿ. ಓಕೆ, ಸೊ ಅಂದ್ರ ಈಗ ಡೆಂಟಲ್ ಹಾಸ್ಪಿಟಲ್ ಅಲ್ಲಿ ಹೋದಾಗ ನಾವೇನ್ ಮಾಡ್ತೀವಿ ಅಂದ್ರ ಸೊ ನಮ್ಮ ಹಲ್ಲು ಹುಳುಕ್ ಬಿದ್ದಿತ್ತು ಅಂತಂದ್ರ ಓಕೆ ಅವಾಗ ಫಿಲ್ ಮಾಡ್ತಾರ, ಸಿಮೆಂಟ್ ಅನ್ನ ಫಿಲ್ ಮಾಡ್ತಾರ ಅಂತ ಹೇಳ್ತಾರಲ್ಲ. ಓಕೆ, ಸೊ ಅವಾಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಏನ್ ಮಾಡ್ತಾರ? ಫಿಲ್ ಮಾಡ್ತಾರ. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಇಟ್ ಇಸ್ ಯೂಸ್ಡ್ ಇನ್ ಮೇಕಿಂಗ್ ಅ ಟಾಯ್ಸ್ ಅಂಡ್ ಡೆಕೋರೇಟಿವ್ ಮಟೀರಿಯಲ್ಸ್. ಓಕೆ,
ಆಟಿಕೆ ಸಾಮಾನುಗಳನ್ನ ಮತ್ತು ಡೆಕೋರೇಷನ್ ಮಟೀರಿಯಲ್ಸ್ ಗಳನ್ನ ರೆಡಿ ಮಾಡೋದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಸೊ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಏನ್ ಮಾಡ್ತಾರೆ ಉಪಯೋಗ ಮಾಡ್ತಾರೆ. ಓಕೆ, ಸೊ ಈ ರೀತಿಯಾಗಿ ನಾವು ಕಂಟೆಂಟ್ ಅನ್ನ 3 ಮಾರ್ಕ್ಸ್ ಗೆ ಓಕೆ ಸೊ ಮೆನ್ಷನ್ ದ ಕೆಮಿಕಲ್ ಕಂಪೋಸಿಷನ್ ಅಂಡ್ ಅಪ್ಲಿಕೇಶನ್ಸ್ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಕೇಳಿದಾಗ ಸೊ ಈ ರೀತಿಯಾಗಿ ನಾವು ಅಪ್ಲಿಕೇಶನ್ಸ್ ಮತ್ತು ಅದರ ಕಂಟೆಂಟ್ ಅನ್ನ ಕಾಂಪೋಸಿಷನ್ ಅನ್ನ ಬರೀಬೇಕು. ಓಕೆ, ನೆಕ್ಸ್ಟ್ ಸೊ 6th ಕ್ವಶನ್ ಏನು ಅಂತಂದ್ರೆ ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ವೇಟ್ ಆಫ್ ಎ. ಓಕೆ, ಫಸ್ಟ್ ಕಂಪೌಂಡ್ ಯಾವುದು ಅಂತಂದ್ರೆ ದಟ್ ಈಸ್ carbon dioxide, and one more is methane, and one more is C12H22O11. okay, C12H22O11. see ನಾ ಇದರ ಸೊಲ್ಯೂಷನ್ ಕೊಡ್ತೀನಿ, ಒಂದು ಯಾವ್ದಾದ್ರೂ ಒಂದನ್ನ ತಿಳಿಸ್ಕೊಡ್ತೀನಿ, ಅದರ ಬೇಸ್ ಮೇಲೆ ಇನ್ನು ಉಳಿದ ಎರಡನ್ನು ಕೂಡ ನೀವು ಕ್ಯಾಲ್ಕುಲೇಷನ್ ಮಾಡಬಹುದು. see what is the molecular weight? molecular weight ಅಂದ್ರೆ ಏನು? see molecular weight ಅಂತಂದ್ರೆ it is the sum of the atomic weights of the atoms or elements. okay, atomic weights of the elements present in that compound. ಅಂದ್ರೆ ಈಗ ನೋಡ್ರಿ ಬಿ ಅನ್ನೋದು ಒಂದು ಕಂಪೌಂಡ್ ತಗೊಳ್ತೀನಿ. ಯಾವುದು ಬಿ ಅನ್ನೋದು? ಯಾವುದು? CH4, methane. okay, so this methane includes carbon and as well as hydrogen. ಇದ್ರೊಳಗೆ ಕಾರ್ಬನ್ ಇದೆ, ಸೊ ಕಾರ್ಬನ್ ಇದೆ, ಸೊ ಟೋಟಲ್ ಕಾರ್ಬನ್ ಎಷ್ಟಿದಾವ? ಓನ್ಲಿ 1 ಕಾರ್ಬನ್. ಓಕೆ, 1 ಕಾರ್ಬನ್. ಓಕೆ, ಹೈಡ್ರೋಜನ್ ಎಷ್ಟಿದಾವ? 4 hydrogens. okay, see ಒಂದು ಕಾರ್ಬನ್ ಅಟಮ್ದು ಅಟೋಮಿಕ್ ವೇಟ್, ಓಕೆ, ಅಟೋಮಿಕ್ ಮಾಸ್ ಅಂತ ನಾವು ಕರಿತೀವಿ. ಓಕೆ, ಸೊ ಇಲ್ಲಿ ರೌಂಡ್ ಆಫ್ ನಾ ಮೆನ್ಷನ್ ಮಾಡ್ತೀನಿ, ದಟ್ ಇಸ್ 12.00. ಓಕೆ, ಒಂದು ಕಾರ್ಬನ್ ಅಟಮ್ದು ಅಟೋಮಿಕ್ ವೇಟ್ ಎಷ್ಟು ಅಂತಂದ್ರೆ 12.00. ಸಿಮಿಲರ್ಲಿ ಒಂದು ಹೈಡ್ರೋಜನ್ ಅದು ಅಟೋಮಿಕ್ ವೇಟ್ ಎಷ್ಟು ಅಂತಂದ್ರೆ 1.00. ಓಕೆ, ಸೊ ಇವಾಗ 1 into 12 it will be a 12.00. okay, next so 4 into 1.00 it is the 4.00 ಅಂತ. ಓಕೆ, ಇವು ಎರಡನ್ನು ಕೂಡ ಕೂಡಿಸಿದಾಗ ಸಮ್ ಮಾಡಿದಾಗ ಎಡಿಷನ್ ಮಾಡಿದಾಗ 16.00 ಅಂತ ಬಂತು. ಓಕೆ, this 16 which is nothing but a molecular weight of the methane. ಏನಾಯ್ತು ಇವಾಗ? ಮಾಲಿಕ್ಯುಲರ್ ವೇಟ್ ಆಯ್ತು. ಇದಕ್ಕೆ ಯೂನಿಟ್ ನ ಏನ್ ಮಾಡ್ತೀನಿ? ಗ್ರಾಮ್ ಪರ್ ಮೋಲ್ ಅಂತ ಮೆನ್ಷನ್ ಮಾಡ್ತೀನಿ. ಅಂದ್ರ ಸೊ ಮೀಥೇನ್ ಮಾಲಿಕ್ಯುಲರ್ ವೇಟ್ ಎಷ್ಟು? ಮೀಥೇನ್ ಮಾಲಿಕ್ಯುಲರ್ ವೇಟ್ 16.00 ಗ್ರಾಮ್ ಪರ್ ಮೋಲ್. ಓಕೆ, ಸೊ ಈ ರೀತಿಯಾಗಿ ನಾವೇನ್ ಮಾಡ್ಬೇಕು ಅಂದ್ರ ಎ ಬಿ ಅಂಡ್ ಸಿ ಅನ್ನ ನಾವು ಸಾಲ್ವ್ ಮಾಡಬೇಕಾಗತ್ತ. ಸಿಮಿಲರ್ಲಿ ನಾನು ಇವಾಗ ಲೆಟ್ ಅಸ್ ಸೇ ಎ ಅನ್ನ ತಗೊಂಡೆ ಅಂದ್ರೆ ಎ ದಟ್ ಇಸ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಸಿ ಹೌ ಮೆನಿ ಕಾರ್ಬನ್ ಅಟಮ್ಸ್ ಆರ್ ದೇರ್? ಓನ್ಲಿ 1 ಕಾರ್ಬನ್ ಅಟಮ್. ಓಕೆ, ಒಂದು ಕಾರ್ಬನ್ ಅಟಮ್ ಅಟೋಮಿಕ್ ವೇಟ್ ಎಷ್ಟು? 12.00. ಓಕೆ, ಸೊ ನೆಕ್ಸ್ಟ್ ಆಕ್ಸಿಜನ್ ಎಷ್ಟಿದಾವ? 2 ಆಕ್ಸಿಜನ್ ಅಟಮ್ಸ್, 2 into ಓಕೆ ಆಕ್ಸಿಜನ್ ಅದು ರೌಂಡ್ ಆಫ್ ಅಟೋಮಿಕ್ ವೇಟ್ ಎಷ್ಟು? 16.00. ಓಕೆ, 12.00. ಓಕೆ, ನೆಕ್ಸ್ಟ್ 32.00. ಇವನ್ನ ಸಮ್ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಗೆಟ್ ಅ ವ್ಯಾಲ್ಯೂ ದಟ್ ಈಸ್ 4, then this is 4. ಅಂದ್ರ ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯುಲರ್ ವೇಟ್ ಎಷ್ಟಾಯ್ತು ಅಂತಂದ್ರ 44.00 ಗ್ರಾಮ್ ಪರ್ ಮೋಲ್ ಅಂತ ಯೂಸ್ ಮಾಡ್ತೀವಿ. 44.00 ಗ್ರಾಮ್ ಪರ್ ಮೋಲ್ ಅಂತ ಕರಿತೀವಿ. ಓಕೆ, ಸೊ ಇದೇ ರೀತಿಯಾಗಿ ಸಿ ದಟ್ ಇಸ್ C12H22O11. ಓಕೆ, ಸೊ ಟೋಟಲ್ 12 ಕಾರ್ಬನ್ ಅಟಮ್ಸ್ ಅಂದ್ರೆ ಒಂದು ಕಾರ್ಬನ್ ಅಟಮ್ ಅಟೋಮಿಕ್ ವೇಟ್ 12.00. ಸೊ 22 ಹೈಡ್ರೋಜನ್ಸ್ ಗಳಿದಾವ. ಒಂದು ಹೈಡ್ರೋಜನ್ ಅಟೋಮಿಕ್ ವೇಟ್ ಎಷ್ಟು? 1.00 ಅಂದ್ರೆ 1 into 22. ಓಕೆ, ಸೊ ಒಂದು ಆಕ್ಸಿಜನ್ ಅಟೋಮಿಕ್ ವೇಟ್ ಎಷ್ಟು? 16. ಟೋಟಲ್ ಆಕ್ಸಿಜನ್ 11 ಆಕ್ಸಿಜನ್ಸ್ ಇದಾವ ಅಂದ್ರೆ 11 into 16 ಮಾಡಬೇಕು. ಓಕೆ, ಸೊ ಟೋಟಲ್ ಅವಾಗ ನಮಗೆ ಏನ್ ಸಿಗುತ್ತೆ ಅಂತಂದ್ರೆ ಆ ಟೋಟಲ್ ಸಮ್ ಮಾಡಿದಾಗ ಓಕೆ ಸೊ ಮಲ್ಟಿಪ್ಲೈ ಮಾಡಿ ಸಮ್ ಮಾಡಿದಾಗ ನಮ್ಗೆ ಸಿಗೋದೇನು ಅಂದ್ರೆ ಮಾಲಿಕ್ಯುಲರ್ ವೇಟ್. ಓಕೆ, ಸೊ ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಸಾಲ್ವ್ ಮಾಡ್ತಾ ಹೋಗ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ 7th ಕ್ವಶನ್ ನೋಡೋಣ. ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿಲಿ ಈ ಕ್ವಶನ್ ಬರುತ್ತೆ. ಆಸಿಡ್ ರೈನ್ ಅಂದ್ರೆ ಏನು ಅಂತ ನೋಡೋಣ. ಏನ್ರಿ ಆಸಿಡ್ ರೈನ್? ಸಿ ಆಸಿಡ್ ರೈನ್ ಮೀನಿಂಗ್ ಏನು ಅಂತಂದ್ರ when the pH of the rain water drops below 5.6 it is known as a acidic rain ಅಂತ ಹೇಳ್ತೀವಿ. ಓಕೆ, ಸೊ ಅಂದ್ರೆ ಈ ಮಳೆದು ರೇನ್ದು pH ವ್ಯಾಲ್ಯೂ ಏನಾದ್ರು, ರೈನ್ ವಾಟರ್ದು pH ವ್ಯಾಲ್ಯೂ ಏನಾದ್ರು ಅಂದ್ರೆ ಮಳೆಯ ನೀರು ಓಕೆ ಅದರ pH ವ್ಯಾಲ್ಯೂ ಕಡಿಮೆ ಆಗಿತ್ತು ಅಂದ್ರೆ
ಕಡಿಮೆ ಆಗಿತ್ತು ಅಂದ್ರೆ pH ವ್ಯಾಲ್ಯೂ ಏನಾದ್ರು ಕಡಿಮೆ ಆಗಿತ್ತು ಅಂದ್ರೆ ಅರೌಂಡ್ ಸೊ ಲೈಕ್ 5.6 ಓಕೆ 5.6 ಅದರ pH ವ್ಯಾಲ್ಯೂನ ತೋರಿಸ್ತಾ ಇತ್ತು ಅಂತಂದ್ರೆ ಓಕೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ವಿ ವಿಲ್ ಕಾಲ್ ಇಟ್ ಆಸ್ ಆಸಿಡ್ ರೇನ್ ಅಂತ ಕಾಲ್ ಮಾಡ್ತೀವಿ. ಸಿ ಆಸಿಡ್ ರೇನ್ ಅಂತ ಯಾಕೆ ಕಾಲ್ ಮಾಡಕತ್ತೀವಿ? ಸೊ pH ಸ್ಕೇಲ್ ಅಲ್ಲಿ pH ಸ್ಕೇಲ್ ಒಳಗಡೆ pH ಸ್ಕೇಲ್ ರೇಂಜ್ ಎಷ್ಟು ನಮಗೆ 0 to 14 ಓಕೆ ಎಕ್ಸಾಕ್ಟ್ 7 ಗೆ ಹೊಂದಿದೆ. ಸೊ ಲೆಸ್ ದೆನ್ 7 ದಿಸ್ ಇಸ್ acidic in nature okay more than 7 ಇದ್ದಾಗ this is a basic character or basic nature exact 7 ಇದ್ದಾಗ this is a neutral ಅಂತ ನಾವು ಕಾಲ್ ಮಾಡ್ತೀವಿ. ಓಕೆ ನಮ್ಮ pH ವ್ಯಾಲ್ಯೂ ಎಷ್ಟಿದೆ ಇವಾಗ ರೈನ್ ವಾಟರ್ದು 5.6 ಇಟ್ ಮೀನ್ಸ್ which is less than 7 7ಕ್ಕಿಂತ ಕಡಿಮೆ ಓಕೆ ಇಟ್ ಮೀನ್ಸ್ ಓಕೆ ಅದು acidic nature ಒಳಗೈತಿ. ಓಕೆ ಸೊ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಆಸಿಡ್ ರೇನ್ ಅಂತ ಕರಿತೀವಿ. ಆಸಿಡ್ ರೇನ್ ಅಂದ್ರೆ when the pH of the rain water drops below 5.6 ಓಕೆ 5.6 ಗಿಂತ ಕಡಿಮೆ ಇತ್ತು ಅಂತಂದ್ರೆ ಅದನ್ನ ನಾವು ಆಸಿಡ್ ರೇನ್ ಅಂತ ಕಾಲ್ ಮಾಡ್ತೀವಿ. ಸಿ ನಾರ್ಮಲ್ ರೇನ್ ಈಸ್ ಸ್ಲೈಟ್ಲಿ acidic. See, normal rain is slightly acidic due to the dissolution of atmospheric carbon dioxide in water. Okay, so ಅದು ಕೂಡ slightly acidic ಇರುತ್ತೆ, ಬಹಳ ಇರಂಗಿಲ್ಲ. ಯಾಕ? ಸೊ ಅಟ್ಮಾಸ್ಫಿಯರ್ ಇರುತ್ತೆ ಕಾರ್ಬನ್ ಡೈಆಕ್ಸೈಡ್ ಏನಾಗಿರ್ತೈತಿ ಅಂದ್ರೆ ವಾಟರ್ ಒಳಗೆ ಡಿಸಾಲ್ವ್ ಆಗಿರ್ತೈತಿ. ಓಕೆ ಆ ಕಾರಣದಿಂದ ಸ್ಲೈಟ್ಲಿ ಅಸಿಡಿಕ್ ಇರುತ್ತೆ. ಬಟ್ ಡ್ರಾಸ್ಟಿಕ್ ಚೇಂಜ್ ಆಯ್ತು ಅಂತಂದ್ರೆ ಲೈಕ್ 5.6 ಗಿಂತ ಕಡಿಮೆ ಹಾಕೊಂತ ಹೋಯ್ತು ಅಂತಂದ್ರೆ ದಟ್ ಒನ್ ವಿ ವಿಲ್ ಕಾಲ್ ಇಟ್ ಆಸ್ ಆಸಿಡ್ ರೇನ್ ಅಂತ ನಾವು ಅದನ್ನ ಕಾಲ್ ಮಾಡ್ತೀವಿ. ಓಕೆ ರೈಟ್. ಸೊ ಈ ರೀತಿಯಾಗಿ ಈ 7th ಕ್ವೆಶ್ಚನ್ ಗೆ ಆಸಿಡ್ ರೇನ್ ಗೆ ಸೊ ಈ ರೀತಿಯಾಗಿ ಆನ್ಸರ್ ಅನ್ನ ಬರೀಬೇಕಾಗುತ್ತೆ. ಓಕೆ ನೆಕ್ಸ್ಟ್ ಒನ್ ದಟ್ ಇಸ್ ಎಂಜೈಮ್ಸ್ ಯೂನಿಟ್ ಒಳಗೆ ಒಂದು ಕ್ವೆಶ್ಚನ್ ಅನ್ನ ಕೇಳಿದಾರ. ಓಕೆ 3 ಮಾರ್ಕ್ಸ್ ಗೆ 3 ಮಾರ್ಕ್ಸ್ ಕ್ವೆಶ್ಚನ್ ಏನು ಅಂದ್ರೆ ಡಿಫೈನ್ ಎಂಜೈಮ್ ಮೆನ್ಷನ್ ಅಥವಾ ನೇಮ್ ಎನಿ 3 ಎಂಜೈಮ್ಸ್ ಅಂತ ಯೂಸ್ ಮಾಡ್ತೀವಿ. ಏನು ನೇಮ್ ಎನಿ 3 ಎಂಜೈಮ್ಸ್. ಓಕೆ ಸಿ ಈ ಎಂಜೈಮ್ಸ್ ಗಳು ಏನು ಅಂತಂದ್ರೆ these enzymes are okay these enzymes are proteins ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಎಂಜೈಮ್ಸ್ ಆರ್ ಪ್ರೋಟೀನ್ಸ್. ಓಕೆ ಪ್ರೋಟೀನ್ಸ್ ಗಳು ಹೆಂಗ್ ಫಾರ್ಮೇಶನ್ ಆಗಿದಾವ? ಅಲ್ಫಾ ಅಮೈನೋ ಆಸಿಡ್ಸ್ ಗಳು. ಐ ಮೀನ್ ಸೊ ಎಂಜೈಮ್ಸ್ ಮತ್ತೆ ಪ್ರೋಟೀನ್ಸ್ ಗಳು ಏನನ್ನ ಒಳಗೊಂಡಿದಾವ ಅಂತಂದ್ರ ಅಲ್ಫಾ ಅಮೈನೋ ಆಸಿಡ್ಸ್ ಗಳನ್ನ ಒಳಗೊಂಡಾವ. ಓಕೆ ಸೊ ಅದಕ್ಕೆ ಎಂಜೈಮ್ಸ್ ಬೇಸಿಕಲಿ ಆರ್ proteins. Okay, enzymes basically ಏನು ಅಂತ these are nothing but proteins and which act as ಅವುಗಳು ಏನಾಗಿ ಆಕ್ಟ್ ಆಗ್ತವೆ ಅಂತಾರೆ which act as a biological catalyst. Okay ಅಂದ್ರೆ ಎಂಜೈಮ್ಸ್ ಗಳು ರಿಯಾಕ್ಷನ್ಸ್ ಗಳಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಒಳಗ ಕೆಟಲಿಸ್ಟ್ ಆಗಿ ಓಕೆ ಅದೇ ಬಯೋಲಾಜಿಕಲ್ ಕೆಟಲಿಸ್ಟ್ ಆಗಿ ಆಕ್ಟ್ ಆಗ್ತಾವ ಅಂತ ಹೇಳ್ತೀವಿ. ಅಂದ್ರೆ ಎಂಜೈಮ್ಸ್ ಆರ್ ಬೇಸಿಕಲಿ ಪ್ರೋಟೀನ್ಸ್. ಓಕೆ ಪ್ರೋಟೀನ್ಸ್ ಇಂದ ಮೇಡಪ್ ಆಗಿರ್ತಾವ ಅಂಡ್ ಅವುಗಳ ಫಂಕ್ಷನ್ ಏನು, ಅವುಗಳು ಏನಾಗಿ ಆಕ್ಟ್ ಆಗ್ತಾವ ಅಂತಾರ ಕೆಟಲಿಸ್ಟ್ ಆಗಿ ಆಕ್ಟ್ ಆಗ್ತಾವ. ಸಿ ನಾವ್ ಇದನ್ನ ನೋಡಿದೀವಿ ಎಲ್ಲಿ ಅಂತಂದ್ರೆ ಈಥೈಲ್ ಆಲ್ಕೋಹಾಲ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಿದ್ರೆ. ಓಕೆ ಈಥೈಲ್ ಆಲ್ಕೋಹಾಲ್ ದಟ್ ಇಸ್ ದ C2H5OH. ಓಕೆ ಸೊ ಈಥೈಲ್ ಆಲ್ಕೋಹಾಲ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಿದ್ರೆ ಸೊ ಇದನ್ನ ನೋಡಿದ್ದೀವಿ. ಓಕೆ C2H5OH ನಾವು ನೋಡಿದ್ದೀವಿ ಕಂಪ್ಲೀಟ್ ಆಗಿ ಹೇಗೆ ಅನ್ನೋದನ್ನು ನೋಡೋಣ. ಓಕೆ ಫೈನ್. ಸೊ ಅದೇ ರೀತಿಯಾಗಿ ಇಲ್ಲಿ ನಾವು ಇಲ್ಲಿ ಈಥೈಲ್ ಆಲ್ಕೋಹಾಲ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಿದ್ರೆ ಹೆಂಗ ಇದನ್ನ ಉಪಯೋಗ ಮಾಡಿವಿ ಅಂತ ನೋಡಿದ್ರೆ ಎಂಜೈಮ್ಸ್ ಹೆಂಗ್ ಉಪಯೋಗ ಮಾಡಿದ್ವಿ ಅಂತಂದ್ರೆ ಈಸ್ಟ್ ಅಂತ ಫಾರ್ಮೇಶನ್ ಆಗತ್ತಲ್ಲಿ. ಓಕೆ ಸೊ ದಿಸ್ ಈಸ್ಟ್ ಕಂಟೈನಿಂಗ್ 2 ಎಂಜೈಮ್ಸ್ ಇನ್ವರ್ಟೇಸ್ ಅಂತ ಬರ್ತೈತಿ. ಓಕೆ ಅಂಡ್ ಒನ್ ಮೋರ್ ದಟ್ ಈಸ್ ಝೈಮೇಸ್ ಅಂತ ಫಾರ್ಮೇಶನ್ ಆಗುತ್ತೆ. ಯಾವುದು? ಇನ್ವರ್ಟೇಸ್ ಅಂಡ್ ಆಸ್ ವೆಲ್ ಆಸ್ ಝೈಮೇಸ್ ಅಂತ ಎರಡು ಫಾರ್ಮೇಶನ್ ಆಗ್ತಾವ. ಓಕೆ ಇನ್ವರ್ಟೇಸ್ ಅಂಡ್ ಆಸ್ ವೆಲ್ ಆಸ್ ಝೈಮೇಸ್ ಅಂತ ಫಾರ್ಮೇಶನ್ ಆಗ್ತಾವ. ಓಕೆ ಸೊ ಇವುಗಳು ಏನ್ ಮಾಡ್ತಾವ ಅಂದ್ರೆ ಕೆಮಿಕಲ್ ಚೇಂಜಸ್ ಅನ್ನ ಬರ್ತಾವ ಅಥವಾ ಕ್ಯಾಟಲಿಸ್ಟ್ ಆಗಿ ಆಕ್ಟ್ ಆಗ್ತಾವ ಅದರೊಳಗಡೆ. ಓಕೆ ಸೊ ಅಲ್ಲೂ ಕೂಡ ಅಂದ್ರೆ ಇಥೈಲ್ ಆಲ್ಕೋಹಾಲ್ ಕೂಡ ನಾವು 2 ಎಂಜೈಮ್ಸ್ ಉಪಯೋಗ ಮಾಡ್ತೀವಿ, ಇನ್ವರ್ಟೇಸ್ ಅಂಡ್ ಆಸ್ ವೆಲ್ ಆಸ್ ಝೈಮೇಸ್ ಅಂತ ಯೂಸ್ ಮಾಡ್ತೀವಿ. ಓಕೆ ಸೊ ನೇಮ್ ಎನಿ 3 ಎಂಜೈಮ್ಸ್, ಯಾವ್ದಾದ್ರು 3 ಎಂಜೈಮ್ಸ್ ಗಳ ಹೆಸರುಗಳನ್ನ ಕೊಡ್ರಿ ಅಂತ ಕೇಳ್ತಾರೆ. ಓಕೆ ಸೊ ಫಸ್ಟ್ ಒನ್ ಅದರಲ್ಲಿ ಮಾಲ್ಟೇಸ್. ಓಕೆ ಫಸ್ಟ್ ಒನ್ ಯಾವುದು? ಮಾಲ್ಟೇಸ್. ಓಕೆ ಸೆಕೆಂಡ್ ಒನ್ ಯಾವುದು ಅಂತಂದ್ರೆ ಲ್ಯಾಕ್ಟೇಸ್ ಅಂತ ಉಪಯೋಗ ಮಾಡಿ. ಯಾವುದು? ಲ್ಯಾಕ್ಟೇಸ್. ಓಕೆ ಅಂಡ್ ಥರ್ಡ್ ಒನ್ ಈಸ್ ಓಕೆ ಮೂರನೇದು ಯಾವುದು ಅಂತಂದ್ರೆ ಥರ್ಡ್ ಒನ್ ಈಸ್ ಓಕೆ ಥರ್ಡ್ ಒನ್ ಯಾವುದು ಅಂತಂದ್ರೆ ಥರ್ಡ್ ಒನ್ ಈಸ್ ಝೈಮೇಸ್ ಅಂತ ಉಪಯೋಗ ಮಾಡ್ತೀವಿ. ಯಾವುದು? ಝೈಮೇಸ್. ಓಕೆ maltase, lactase and ಝೈಮೇಸ್, these 3 are the examples for the enzymes. Okay enzymes ಗಳಿಗೆ ಇವು 3 ಏನು ಅಂತಂದ್ರೆ ಎಕ್ಸಾಂಪಲ್ಸ್ ಗಳು ಅಂತ ಕರಿತೀವಿ. ಓಕೆ ಸೊ ಅಂದ್ರೆ ಎಂಜೈಮ್ಸ್ ಗಳದ್ದು ಬೇಸಿಕ್ ಫಂಕ್ಷನ್ ಏನು ಅಂತಂದ್ರೆ ಕೆಟಲಿಸ್ಟ್ ಆಗಿ ಆಕ್ಟ್ ಆಗೋದು. ಓಕೆ ಫೈನ್. ದಿಸ್ ಇಸ್ ಅಬೌಟ್ 8th ಕ್ವೆಶ್ಚನ್, 8ನೇ ಕ್ವೆಶ್ಚನ್ ಇದು. ನೆಕ್ಸ್ಟ್ ಕ್ವೆಶ್ಚನ್ ಏನು ಅಂತಂದ್ರೆ
ಯೂಸಸ್ ಆಫ್ ಐಡೋಫಾರ್ಮ್ ಅದು ಅಪ್ಲಿಕೇಶನ್ಸ್ ಗಳು ಅಂತ ಯೂಸಸ್ ಅನ್ನ ಮೆನ್ಷನ್ ಮಾಡಬೇಕು. ಓಕೆ, ಸೊ ಫಸ್ಟ್ ಅಪ್ಲಿಕೇಶನ್ ಯಾವುದು ಅಂತಂದ್ರೆ, ಸೊ ಇಟ್ ಇಸ್ ಯೂಸ್ಡ್ ಇನ್ ದ ಸ್ಟೆರಿಲೈಸೇಷನ್ ಆಫ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್. ಓಕೆ, ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಸ್ಟೆರೈಲ್ ಮಾಡೋದಕ್ಕೆ, ಓಕೆ, ಸ್ಟೆರೈಲ್ ಮಾಡೋದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಐಡೋಫಾರ್ಮ್ ಗಳನ್ನು ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಒನ್, ಐಡೋಫಾರ್ಮ್ ಇಸ್ ಯೂಸ್ಡ್ ಆಸ್ ಅ ಡಿಸ್ಇನ್ಫೆಕ್ಟೆಂಟ್ ಆಗಿ ಆಕ್ಟ್ ಆಗುತ್ತೆ. ಓಕೆ, ಐಡೋಫಾರ್ಮ್ ಏನಾಗಿ ಆಕ್ಟ್ ಆಗುತ್ತೆ? ಡಿಸ್ಇನ್ಫೆಕ್ಟೆಂಟ್ ಆಗಿ ಆಕ್ಟ್ ಆಗುತ್ತೆ. ಓಕೆ, ಸೊ ಅದಕ್ಕೆ ಇದನ್ನ ನಾವು ಏನಾಗಿ ಉಪಯೋಗ ಮಾಡ್ತೀವಿ ಅಂದ್ರೆ ಡಿಸ್ಇನ್ಫೆಕ್ಟೆಂಟ್ ಆಗಿ ಐಡೋಫಾರ್ಮ್ ಅನ್ನ ಉಪಯೋಗ ಮಾಡ್ತೀವಿ. ಓಕೆ, ಸೊ ಎರಡು ಅಪ್ಲಿಕೇಶನ್ಸ್ ಗಳಾದವು. ಓಕೆ, ಥರ್ಡ್ ಅಪ್ಲಿಕೇಶನ್, ಇಟ್ ಇಸ್ ಯೂಸ್ಡ್ ಆಸ್ ಅ ಕಂಪೋನೆಂಟ್ ಇನ್ ಮೆಡಿಸಿನ್ಸ್. ಓಕೆ, ಸೊ ಅಂದ್ರೆ ಡ್ರಗ್ಸ್ ಒಳಗೂ ಕೂಡ ಇದನ್ನ ಕಂಪೋನೆಂಟ್ ಆಗಿ ಯೂಸ್ ಮಾಡ್ತಾರೆ. ಅಂದ್ರೆ ಸ್ಟಾರ್ಟಿಂಗ್ ಮಟೀರಿಯಲ್ ಆಫ್ ಸ್ಟಾರ್ಟಿಂಗ್ ಮಟೀರಿಯಲ್ ಆಗಿ ಉಪಯೋಗ ಮಾಡ್ತಾರೆ. ಯಾವುದಕ್ಕೆ? ಫಾರ್ ಹೀಲಿಂಗ್ ಅಂಡ್ ಆಂಟಿಸೆಪ್ಟಿಕ್ ಡ್ರೆಸ್ಸಿಂಗ್ ಆಫ್ ವುಂಡ್ಸ್ ಅಂಡ್ ಸೋರ್ಸ್. ಓಕೆ, ಅಂದ್ರೆ ಗಾಯಗಳಾದಾಗ ಸೊ ಡ್ರಗ್ಸ್ ಒಳಗಡೆ ಇದನ್ನ ಒನ್ ಆಫ್ ದಿ ಕಂಪೋನೆಂಟ್, ಮೇಜರ್ ಕಂಪೋನೆಂಟ್ ಆಗಿ ಕೂಡ ಐಡೋಫಾರ್ಮ್ ಅನ್ನು ಏನ್ ಮಾಡ್ತಾರೆ? ಉಪಯೋಗ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಇದರಲ್ಲಿ 9 ಕ್ವಶನ್ಸ್ ಗಳದು. 10th ಕ್ವಶನ್ ಏನು ಅಂತಂದ್ರೆ, ಡಿಫೈನ್ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂಡ್ ಗಿವ್ ಒನ್ ಎಕ್ಸಾಂಪಲ್ ಫಾರ್ ಈಚ್ ಕ್ಲಾಸ್. ಓಕೆ, ಪ್ರತಿಯೊಂದು ಕ್ಲಾಸಿಫಿಕೇಶನ್ ನಾವೇನ್ ಮಾಡಬೇಕು ಅಂತಂದ್ರೆ ಎಕ್ಸಾಂಪಲ್ಸ್ ಗಳನ್ನ ಮೆನ್ಷನ್ ಮಾಡಬೇಕು. ಪ್ರತಿಯೊಂದು ಕ್ಲಾಸಿಫಿಕೇಶನ್ ಗೆ ಒಂದೊಂದು ಎಕ್ಸಾಂಪಲ್ಸ್ ಗಳನ್ನ ಮೆನ್ಷನ್ ಮಾಡಬೇಕು. ಡಿಫೈನ್ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂಡ್ ಗಿವ್ ಒನ್ ಎಕ್ಸಾಂಪಲ್ ಫಾರ್ ಈಚ್ ಕ್ಲಾಸ್. ಪ್ರತಿಯೊಂದು ಕ್ಲಾಸಿಫಿಕೇಶನ್ ಗೆ ಸೊ ಇಲ್ಲಿ ಸ್ಯಾಚುರೇಟೆಡ್ ಮೀನಿಂಗ್ ಏನು ಅಂತಂದ್ರೆ, ಈ ಕ್ವಶನ್ ಯಾವ ಯೂನಿಟ್ ಇಂದ ಬರುತ್ತೆ? ಹೈಡ್ರೋಕಾರ್ಬನ್ಸ್ ಸೆಕ್ಷನ್ ಬಿ ದೊಳಗ ಹೈಡ್ರೋಕಾರ್ಬನ್ಸ್ ಅಂತ ಯೂನಿಟ್ ಇದೆ. ಓಕೆ, ಫಸ್ಟ್ ಯೂನಿಟ್ ಅದರಲ್ಲಿ. ಓಕೆ, ಸೊ ಅಲ್ಲಿಂದ ಬರುತ್ತೆ. ಏನು ಅಂತಂದ್ರೆ ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನು? ಓಕೆ, ಸಿ ಹೈಡ್ರೋಕಾರ್ಬನ್ಸ್ ಏನನ್ನು ಒಳಗೊಂಡಿದಾವ ಅಂತಾರೆ? ಹೈಡ್ರೋಕಾರ್ಬನ್ಸ್ ಕಂಟೈನಿಂಗ್ ಕಾರ್ಬನ್ ಸಿಂಗಲ್ ಬಾಂಡ್ಸ್. ಏನ್ ಕಂಡಿದಾವ? ಹೈಡ್ರೋಕಾರ್ಬನ್ಸ್ ಗಳಲ್ಲಿ ಯಾವ ಹೈಡ್ರೋಕಾರ್ಬನ್ಸ್ ಗಳಲ್ಲಿ ಕಾರ್ಬನ್ ಸಿಂಗಲ್ ಬಾಂಡ್ ಪ್ರೆಸೆಂಟ್ ಇದೆಲ್ಲ, ಕಾರ್ಬನ್ ಸಿಂಗಲ್ ಬಾಂಡ್ ಪ್ರೆಸೆಂಟ್ ಇದೆಲ್ಲ, ಅವುಗಳನ್ನ ನಾವು ಏನಂತ ಕಾಲ್ ಮಾಡ್ತೀವಿ ಅಂದ್ರೆ ವಿ ವಿಲ್ ಕಾಲ್ ಇಟ್ ಆಸ್ ಅ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಕಾಲ್ ಮಾಡ್ತೀವಿ. ಸಿ ಅದಕ್ಕೆ ಎಕ್ಸಾಂಪಲ್ ಮೀಥೇನ್. ಸೊ ಮೀಥೇನ್ ಮಾಲಿಕ್ಯುಲರ್ ಫಾರ್ಮುಲಾ ಏನು? CH4. ಓಕೆ, CH4. ಓಕೆ, ಸೊ ಅದರ ಮಾಲಿಕ್ಯುಲರ್ ಫಾರ್ಮುಲಾ CH4 ಅಂತ ಯೂಸ್ ಮಾಡ್ತೀವಿ. ಓಕೆ, CH4. ಓಕೆ, CH4 ಅಂತ ಯೂಸ್ ಮಾಡ್ತೀವಿ. methane molecular formula, that is the CH4. Okay, wait a minute. ಸೊ ಇದ್ರ ಸ್ಟ್ರಕ್ಚರ್ ಅನ್ನ ಡ್ರಾ ಮಾಡ್ತೇನೆ. ಇಲ್ಲಿ ಒಂದು ಕಾರ್ಬನ್, 4 ಬಾಂಡ್ಸ್ ಗಳು ಕಾರ್ಬನ್ ಅರೌಂಡ್ ಅಂಡ್ ಸೊ 4 ಬಾಂಡ್ ಗಳಲ್ಲೂ ಸೊ ಹೈಡ್ರೋಜನ್ ನಾವೇನ್ ಮಾಡ್ತೀವಿ? ಪ್ಲೇಸ್ ಮಾಡ್ತೀವಿ. ಓಕೆ, CH4 ಅಂತ ಕರಿತೀವಿ. ಓಕೆ, ಸೊ ಕಾರ್ಬನ್ ಅರೌಂಡ್ ಅಬ್ಸರ್ವ್ ಮಾಡಿದ್ರೆ ಅಂತ ಕಾರ್ಬನ್ ಸುತ್ತಮುತ್ತಲ ಏನಿದೆ? ಕಾರ್ಬನ್ ಹೈಡ್ರೋಜನ್ ಸಿಂಗಲ್ ಬಾಂಡ್ಸ್ ಗಳಿದಾವ. ಕಾರ್ಬನ್ ಹೈಡ್ರೋಜನ್ ಸಿಂಗಲ್ ಬಾಂಡ್ಸ್ ಗಳೇ ಪ್ರೆಸೆಂಟ್ ಇದಾವ. ಓಕೆ, ನೆಕ್ಸ್ಟ್ ಒನ್, ಸೊ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅನ್ನ ಹೇಗೆ ಡಿಫೈನ್ ಮಾಡ್ತೀವಿ ಅಂತಂದ್ರೆ, ದ ಹೈಡ್ರೋಕಾರ್ಬನ್ಸ್ ಕಂಟೈನಿಂಗ್ at least one carbon double bond, one carbon double bond, one carbon double bond, or carbon double bond, or carbon triple bond. ಅಂದ್ರೆ ಹೈಡ್ರೋಕಾರ್ಬನ್ಸ್ ಗಳಲ್ಲಿ ಯಾವ ಹೈಡ್ರೋಕಾರ್ಬನ್ಸ್ ಗಳಲ್ಲಿ ಕಾರ್ಬನ್ ಡಬಲ್ ಬಾಂಡ್ ಇದೆ ಅಥವಾ ಕಾರ್ಬನ್ ಟ್ರಿಪಲ್ ಬಾಂಡ್ ಇದೆಲ್ಲ, ಸೊ ಅವುಗಳನ್ನು ನಾವು ಏನಂತ ಕರಿತೀವಿ ಅಂದ್ರೆ we will call it as, okay, we will call it as a unsaturated hydrocarbons ಅಂತ ಕರಿತೀವಿ ನಾವು. ಏನು unsaturated hydrocarbons ಅಂತ ನಾವು ಕಾಲ್ ಮಾಡ್ತಾ ಬರ್ತೀವಿ. ಓಕೆ, ನೆಕ್ಸ್ಟ್ ಈ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಗಳಿಗೆ ಎಕ್ಸಾಂಪಲ್ಸ್ ಯಾವ್ಯಾವು? ಓಕೆ, ಡಬಲ್ ಬಾಂಡೆಡ್ ಕಂಪೌಂಡ್ಸ್ ಮತ್ತು ಟ್ರಿಪಲ್ ಬಾಂಡೆಡ್ ಕಂಪೌಂಡ್ಸ್ ಅನ್ನ ಎಕ್ಸಾಂಪಲ್ ಕೊಟ್ಟಿನಿ. ಯಾವುದು? ಫಸ್ಟ್ ಕ್ವಶನ್, ದಟ್ ಈಸ್ ಫಸ್ಟ್ ಎಕ್ಸಾಂಪಲ್ ಯಾವುದು? ಈಥೀನ್. ಓಕೆ, ಈಥೀನ್ ಮಾಲಿಕ್ಯೂಲ್ ಅಂದ್ರೆ ಸೊ ಇನ್ ಬಿಟ್ವೀನ್ ಕಾರ್ಬನ್ ಏನಿದೆ? ಡಬಲ್ ಬಾಂಡ್ ಇದೆ. ಈಥೈನ್, YNE, ಇನ್ ಬಿಟ್ವೀನ್ ಕಾರ್ಬನ್ ಇದೆ? ಟ್ರಿಪಲ್ ಬಾಂಡ್ ಪ್ರೆಸೆಂಟ್ ಇದೆ ಅಂತ ಹೇಳ್ತೀವಿ. ಓಕೆ, ಸೊ ಎರಡೂ ಕೂಡ ಯಾವುದಕ್ಕೆ ಎಕ್ಸಾಂಪಲ್ಸ್ ಗಳು ಅಂತಂದ್ರೆ, ಇವೆರಡೂ ಕೂಡ ಯಾವುದಕ್ಕೆ ಎಕ್ಸಾಂಪಲ್ಸ್ ಗಳು? ದೀಸ್ ಟು ಆರ್ ಎಕ್ಸಾಂಪಲ್ಸ್ ಫಾರ್ ದ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ 11th ಕ್ವಶನ್ ನೋಡೋಣ. ನೇಮ್ ಎನಿ 3 laws ಆಫ್ ಕೆಮಿಕಲ್ ಕಾಂಬಿನೇಷನ್ಸ್. ಓಕೆ, ಕೆಮಿಕಲ್ ಕಾಂಬಿನೇಷನ್ ಯಾವ್ದಾದ್ರು 3 ಲಾಗಳನ್ನ ನೇಮ್ ಕೊಡು ಅಂತ ಹೇಳಿದಾರೆ. ಜಸ್ಟ್ ಮೆನ್ಷನ್ ಮಾಡು ಅಂತ ಹೇಳಿದಾರೆ. ಓಕೆ, ಜಸ್ಟ್ ಮೆನ್ಷನ್ ಮಾಡ್ಲಿಕ್ಕೆ ಹೇಳಿದಾರ. ಓಕೆ, ಸೊ ಫಸ್ಟ್ ಲಾಸ್ಗಳು ಸುಮಾರು 4-5 ಲಾಸ್ಗಳಿದಾವೆ ಇದರಲ್ಲಿ. ಓಕೆ, ಸೊ ಅದರಲ್ಲಿ ಫಸ್ಟ್ ಲಾ ನ ಯಾವ ಕೊಟ್ಟಿದೆ ಅಂದ್ರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಓಕೆ, ಎನಿ 3 laws ಅಂತ ಕೇಳಿದ್ರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂಡ್
law of definite proportions. Okay, and one more, law of multiple proportions ಅಂತ ಯೂಸ್ ಮಾಡ್ತೀವಿ. Okay, Gay-Lussac's law of gaseous volumes ಅಂತ ಯೂಸ್ ಮಾಡ್ತೀವಿ. Okay, and one more, that is the Avogadro law ಅಂತ ಕೊಡ್ತೀವಿ. Okay, so ಇದರಲ್ಲಿ ಟೋಟಲ್ 5 ಲಾಸ್ ಗಳನ್ನ ಕೊಟ್ಟಿದ್ದೀನಿ. ಯಾವುದಾದ್ರೂ 3 ಲಾಸ್ ಗಳನ್ನ ನೀವು ಮೆನ್ಷನ್ ಮಾಡಬಹುದು. ನೀವು ಏನ್ ಮಾಡಬಹುದು, ಮೆನ್ಷನ್ ಮಾಡಬಹುದು. ನೇಮ್ ಎನಿ 3 laws of chemical combinations, law of conservation of mass, law of definite proportions, law of multiple proportions, Gay-Lussac's law of gaseous volumes, and one more, that is Avogadro law ಅಂತ ಕರಿತೀವಿ. ಓಕೆ, ಸೊ ಟೋಟಲ್ 11 ಕ್ವಶನ್ಸ್ ಗಳನ್ನ ಇಲ್ಲಿವರೆಗೂ ನಾವೇನ್ ಮಾಡಿದ್ವಿ, ಸಾಲ್ವ್ ಮಾಡಿದ್ವಿ. ಔಟ್ ಆಫ್ 20 11 ಕ್ವಶನ್ಸ್. ಸಿ, ಈ 11 ಕ್ವಶನ್ಸ್ ವೇಟೇಜ್ ಎಷ್ಟಾಯ್ತು, 33 ಮಾರ್ಕ್ಸ್, 33 ಮಾರ್ಕ್ಸ್ಗಳು. ಓಕೆ, ಸೊ ಇಷ್ಟೇ ಕಂಟೆಂಟ್ ಅನ್ನ ರೀಪ್ರೆಸೆಂಟೇಷನ್ ಮಾಡಬೇಕು ವೆರಿ ಕ್ಲಿಯರ್ಲಿ. ಸೊ ಎಲ್ಲೂ ಕೂಡ ತಪ್ಪುಗಳಾಗಬಾರ್ದು ಅಲ್ಲಲ್ಲಿ ಅಂತ ಹೇಳಿ. ಓಕೆ, ನೆಕ್ಸ್ಟ್, give the calculation for preparing a 100 ml of 0.1 normality of NaOH from 1N NaOH solution. Okay, 1N NaOH solution ಅಂತ ಕರಿತೀವಿ. 1 ನಾರ್ಮಾಲಿಟಿ ಇರುವಂತ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಉಪಯೋಗ ಮಾಡಿಕೊಂಡು, ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಯೂಸ್ ಮಾಡಿಕೊಂಡು 0.1 ನಾರ್ಮಾಲಿಟಿ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ನ ಪ್ರಿಪೇರ್ ಮಾಡಬೇಕು. ಎಷ್ಟಕ್ಕೆ, 100 ml ಪ್ರಿಪೇರ್ ಮಾಡಬೇಕು ಅಂತ. ಓಕೆ, ಸೊ ಈ ರೀತಿಯಾಗಿ ನಾವು ಪ್ರಿಪರೇಷನ್ ಮಾಡ್ಕೊಂತ ಹೋಗ್ಬೇಕು. ಹೆಂಗೆ, ಸೊ ನೋಡೋಣ ಇವಾಗ. ಸೊ ಇದರ ಪ್ರಿಪರೇಷನ್ಸ್ ಅನ್ನ, ಓಕೆ, ಟೋಟಲ್ ಅರೌಂಡ್, ಸೊ ಈ 9 ಕ್ವಶನ್ಸ್ ಗಳಿದಾವ ಕ್ಯಾಲ್ಕುಲೇಷನ್ಸ್ ಪಾರ್ಟ್ ಅಲ್ಲಿ. ಅಂದ್ರ ಸೊ ಇದನ್ನ ಕ್ಯಾಲ್ಕುಲೇಷನ್ಸ್ ಪಾರ್ಟ್ ಅಂದ್ರೆ ಪ್ರಾಬ್ಲಮ್ಸ್ ಅಲ್ಲಿ ಸುಮಾರು 8 ರಿಂದ 10 ಪ್ರಾಬ್ಲಮ್ಸ್ ಗಳು ರಿಪೀಟ್ ಆಗ್ತಿರ್ತಾವ, ಅವಾಗ ರಿಪೀಟ್ ಆಗ್ತಾ ಇರ್ತಾವ. ಓಕೆ, ಆ ಕ್ವಶನ್ಸ್ ಗಳನ್ನ ಅಟ್ ದ ಎಂಡ್ ಏನ್ ಮಾಡ್ತೀನಿ, ನಾನು ಡಿಸ್ಕಷನ್ ಮಾಡ್ತಾ ಬರ್ತೀನಿ. ಓಕೆ, ಕ್ಯಾಲ್ಕುಲೇಷನ್ ಫಾರ್ ಪ್ರಿಪೇರಿಂಗ್ 100 ml ಆಫ್ 0.1 ನಾರ್ಮಾಲಿಟಿ ಆಫ್ NaOH from 1N NaOH solution ಅಂತ ಕರಿತೀವಿ. ಓಕೆ, ಫೈನ್. ಈ 12th ಕ್ವಶನ್ ಅನ್ನ ಲಾಸ್ಟ್ ಪಾರ್ಟ್ ಅಲ್ಲಿ, ಓಕೆ, ಸೊ ಈ ಎಂಡ್ ಗೆ ಏನ್ ಮಾಡ್ತೀನಿ, ಡಿಸ್ಕಷನ್ ಮಾಡ್ತೀನಿ. ಟೋಟಲ್ 2 ಕ್ವಶನ್ಸ್ ಇದಾವ. ಒಂದು ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಆಫ್, ಓಕೆ, ಅಂದ್ರೆ ಪರ್ಸೆಂಟೇಜ್ ಕಂಪೋಸಿಷನ್ ಕೂಡ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ 13th ಕ್ವಶನ್. ಓಕೆ, ಮೊದಲು ಥಿಯರಿಯನ್ನೆಲ್ಲ ಕಂಪ್ಲೀಟ್ ಮಾಡೋಣ, ಪ್ರಾಬ್ಲಮ್ಸ್ ಗಳಿಗೆ ಸ್ವಿಚ್ ಮಾಡೋಣ. Okay, next one, name purine and pyrimidine bases present in a DNA and RNA. Okay, ಸೊ ಇದು ಯಾವ ಯೂನಿಟ್ ಇಂದ ಬಂದ ಕ್ವಶನ್ಸ್ ಅಂದ್ರೆ ನ್ಯೂಕ್ಲಿಕ್ ಆಸಿಡ್ಸ್ ಇಂದ. ಸಿ, ನ್ಯೂಕ್ಲಿಕ್ ಆಸಿಡ್ಸ್ ಅಲ್ಲಿ ಪ್ಯೂರೈನ್ ಮತ್ತೆ ಪಿರಿಮಿಡಿನ್ ಬೇಸಸ್ ಅಂತ ಕರಿತೀವಿ ನಾವು. ಯಾವುದು, ಪ್ಯೂರೈನ್ ಅಂಡ್ ಪಿರಿಮಿಡಿನ್ ಬೇಸಸ್. ಓಕೆ, ಸೊ ಯಾವೆಲ್ಲ ಪ್ಯೂರೈನ್ ಮತ್ತೆ ಪಿರಿಮಿಡಿನ್ ಬೇಸಸ್ಗಳು DNA ಮತ್ತೆ RNA ಅಲ್ಲಿ ಪ್ರೆಸೆಂಟ್ ಇದಾವ ಅಂತ ಕೇಳ್ತಾರೆ. ಸಿ, ಪ್ಯೂರೈನ್ ಬೇಸಸ್ ಆಫ್ RNA and DNA ಆರ್, ಓಕೆ, ಪ್ಯೂರೈನ್ ಬೇಸಸ್ ಆಫ್ DNA and RNA ಆರ್ ಸೇಮ್. ಯಾವ, ಆಡಿನಿನ್ ಅಂತ ಒಂದ್ ಬರುತ್ತೆ, ಇನ್ನೊಂದು guanine ಅಂತ ಬರುತ್ತೆ. ಓಕೆ, these two are examples for these two are purine bases present in DNA and as well as RNA. DNA ಮತ್ತೆ RNA ಅಲ್ಲಿ ಪ್ರೆಸೆಂಟ್ ಇರುವಂತ purine bases ಗಳು adenine and as well as the guanine. Okay, next one, pyrimidine bases of RNA are. Okay, so pyrimidine bases ಯಾವ್ಯಾವು RNA ಅಲ್ಲಿ ಪ್ರೆಸೆಂಟ್ ಇರುವಂತ ಯಾವ್ದು, ಸೈಟೋಸಿನ್ ಅಂತ ಒಂದು, and one more is uracil ಅಂತ ಕರಿತೀವಿ. ಓಕೆ, ಸೈಟೋಸಿನ್ and as well as uracil, these two are a pyrimidine basis of RNA. RNA ಅಲ್ಲಿ ಪ್ರೆಸೆಂಟ್ ಇರುವಂತ pyrimidine bases ಗಳು ಸೈಟೋಸಿನ್ and as well as uracil. Okay, similarly pyrimidine bases of DNA are. Okay, DNA ಅಲ್ಲಿ ಪ್ರೆಸೆಂಟ್ ಇರುವಂತಹ pyrimidine bases ಗಳು ಯಾವ್ಯಾವು ಅಂತಂದ್ರೆ ಒಂದು ಸೈಟೋಸೈನ್ and one more is thymine ಅಂತ ಯೂಸ್ ಮಾಡ್ತೀವಿ. ಓಕೆ, ಸೊ these two are present in DNA pyrimidine bases ಅಂತ ನಾವೇನ್ ಮಾಡ್ತೀವಿ, ಕಾಲ್ ಮಾಡ್ತೀವಿ. ಓಕೆ, ಸೊ ಈ ರೀತಿಯಾಗಿ ಈ ಕ್ವಶನ್ ಗೆ ಅಂದ್ರೆ ನೇಮ್ ಪ್ಯೂರೈನ್ ಅಂಡ್ ಪಿರಿಮಿಡಿನ್ ಬೇಸಸ್ ಪ್ರೆಸೆಂಟ್ ಇನ್ DNA and as well as RNA ನಾವೇನ್ ಮಾಡಬೇಕು, ಈ ರೀತಿಯಾಗಿ ರಿಪ್ರೆಸೆಂಟೇಷನ್ ಮಾಡಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಇದರಲ್ಲಿ ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಯಾವುದು ಅಂದ್ರೆ 14ನೇ ಕ್ವಶನ್, ಮೆನ್ಷನ್ ದ ಯೂಸಸ್ ಆಫ್ ಫಿನಾಲ್. ಅಂದ್ರೆ ಫಿನಾಲ್ ಅಪ್ಲಿಕೇಶನ್ಸ್ ಗಳನ್ನ ನಾವು ಮೆನ್ಷನ್ ಮಾಡಬೇಕು. ಫಿನಾಲ್ ಯೂಸಸ್ ಅನ್ನ ನಾವಿಲ್ಲಿ ಬರಿಬೇಕಾಗತ್ತೆ. ಓಕೆ, ಅಪ್ಲಿಕೇಶನ್ಸ್ ಗಳು ಯಾವ್ಯಾವ ಫಿನಾಲ್ ಅಂತ ನೋಡಿದ್ರ, ಸೊ ಫಸ್ಟ್ ಅಪ್ಲಿಕೇಶನ್ ಇದರಲ್ಲಿ ಫಸ್ಟ್ ಅಪ್ಲಿಕೇಶನ್ ಯಾವುದು ಅಂದ್ರೆ ಇಟ್ ಈಸ್ ಯೂಸ್ಡ್ ಆಸ್ ಆನ್ ಆಂಟಿಸೆಪ್ಟಿಕ್. ಓಕೆ, ಇದನ್ನ ಏನಾಗಿ ಉಪಯೋಗ ಮಾಡ್ತೀವಿ ಅಂತಂದ್ರೆ ಆಂಟಿಸೆಪ್ಟಿಕ್ ಆಗಿ ಉಪಯೋಗ ಮಾಡ್ತೀವಿ. ಯಾವ್ದನ್ನ, ಫಿನಾಲ್. Okay, second one, it is used in the production of a nylon. Okay, so nylon production ಅಲ್ಲಿ ಈ ಫಿನಾಲ್ ಅನ್ನು ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಉಪಯೋಗ ಮಾಡ್ತೀವಿ. Okay, first one, it is used as an antiseptic ಆಗಿ ಉಪಯೋಗ ಮಾಡ್ತೀವಿ, and second one, it is used in the production of the nylon.
Okay, next one, it is used to preserve vaccines. Okay, vaccines ಗಳನ್ನ longer time ಗೆ preserve ಮಾಡೋದಕ್ಕೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಫಿನಾಲ್ ಅನ್ನ ಏನ್ ಮಾಡ್ತೀವಿ ನಾವು ಉಪಯೋಗ ಮಾಡ್ತೀವಿ. ಓಕೆ, ಫಿನಾಲ್ ಅನ್ನ ಉಪಯೋಗ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಒನ್, it is used in oral analgesics. Okay, oral analgesics ಅಲ್ಲೂ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಫಿನಾಲ್ ಅನ್ನ ಯೂಸ್ ಮಾಡ್ತೀವಿ. Okay, so these are the few uses or applications of the phenol. One is antiseptic. Okay, ಇನ್ನೊಂದು it is used in the production of a nylon, and it is used to preserve vaccines, and it is used in oral analgesics. Oral analgesics ಆಗು ಕೂಡ ನಾವು ಇದನ್ನ ಏನ್ ಮಾಡ್ತೀವಿ ಅಂತ ಉಪಯೋಗ ಮಾಡ್ತೀವಿ. Okay, fine. Next 15ನೇ ಕ್ವೆಶ್ಚನ್, ಇದರಲ್ಲಿ 15th ಕ್ವೆಶ್ಚನ್ ಯಾವುದು ಅಂತಂದ್ರ, 15ನೇ ಕ್ವೆಶ್ಚನ್ ಯಾವುದು ಅಂತಂದ್ರ give the classification of amines, ಆಮೇಲೆ ಮೆನ್ಷನ್ ಒನ್ ಎಕ್ಸಾಂಪಲ್ ಫಾರ್ ಈಚ್ ಕ್ಲಾಸ್. ಓಕೆ, ಪ್ರತಿ ಒಂದು ಕ್ಲಾಸಿಫಿಕೇಶನ್ ಗೆ ಒಂದು ಎಕ್ಸಾಂಪಲ್ಸ್ ನಾವೇನ್ ಮಾಡ್ಬೇಕು ಅಂತಂದ್ರೆ ವಿ ನೀಡ್ ಟು ಮೆನ್ಷನ್. ಓಕೆ, ಮೆನ್ಷನ್ ಮಾಡ್ತಾ ಬರಬೇಕು ಎಕ್ಸಾಂಪಲ್ಸ್ ಗಳನ್ನ. ಓಕೆ, ನೆಕ್ಸ್ಟ್ ಈಗ ನೋಡ್ತಾ ಬರೋಣ ಎಕ್ಸಾಂಪಲ್ಸ್ ಗಳು ಯಾವ್ಯಾವು ಮತ್ತೆ ಹೆಂಗೆ ಕ್ಲಾಸಿಫಿಕೇಶನ್ ನೋಡ್ತಾ ಬರೋಣ. ಓಕೆ, ಸೊ ಅಮೈನ್ಸ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ವಾಟ್ ಆರ್ ಅಮೈನ್ಸ್? See, amines are the derivatives of ammonia. Okay, amines ಏನು? Amines are nothing but a derivatives of ammonia in which one or more hydrogens are replaced by alkyl or ಅರೈಲ್ ಗ್ರೂಪ್ಸ್. ಓಕೆ, ಅಲ್ಕೈಲ್ ಅಥವಾ ಅರೈಲ್ ಗ್ರೂಪ್ ಇಂದ ನಾವೇನ್ ಮಾಡ್ತೀವಿ ಅಂತಾರ ಒಂದು ಅಥವಾ ಅದಕ್ಕಿಂತ ಜಾಸ್ತಿ ಹೈಡ್ರೋಜನ್ ಅಟಮ್ಸ್ ಗಳನ್ನ ರಿಪ್ಲೇಸ್ಮೆಂಟ್ ಮಾಡ್ತೀವಿ ಅಂತ ಕರಿತೀವಿ. ಓಕೆ, ಫೈನ್. ಸೊ ಅಮೈನ್ಸ್ ಕ್ಲಾಸಿಫಿಕೇಶನ್ ಹೆಂಗಾಗಿದೆ ಅಂತಂದ್ರೆ ಪ್ರೈಮರಿ ಅಮೈನ್ಸ್. ಓಕೆ, ಯಾವುದು? ಪ್ರೈಮರಿ ಅಮೈನ್ಸ್. ಓಕೆ, ಪ್ರೈಮರಿ ಅಮೈನ್ಸ್ ಅನ್ನ ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ರಿಪ್ರೆಸೆಂಟೇಷನ್ ಮಾಡ್ತೀವಿ. ಓಕೆ, ಪ್ರೈಮರಿ ಅಮೈನ್ಸ್. ಓಕೆ, ಇನ್ನು ಒಂದು ಯಾವುದು? ಸೆಕೆಂಡರಿ ಅಮೈನ್ಸ್ ಅಂತ ಕರಿತೀವಿ. ಓಕೆ, ಅಂಡ್ ಒನ್ ಮೋರ್, ದಟ್ ಈಸ್ ಟರ್ಷರಿ ಅಮೈನ್ಸ್ ಅಂತಾನೂ ಕರಿತೀವಿ. ಓಕೆ, ಕ್ಲಾಸಿಫಿಕೇಶನ್ ಪ್ರೈಮರಿ ಅಮೈನ್ಸ್, ಸೆಕೆಂಡರಿ ಅಮೈನ್ಸ್, ಟರ್ಷರಿ ಅಮೈನ್ಸ್ ಅಂತ ಕರಿತೀವಿ. ಓಕೆ, ಪ್ರೈಮರಿ ಅಮೈನ್ಸ್, ಸೆಕೆಂಡರಿ ಅಮೈನ್ಸ್ and as well as a tertiary amines. Okay, so primary amine ಗೆ example, see primary amine ಹೆಂಗಿರುತ್ತೆ ಅಂತ NH2 R ಅಂತ ಬರುತ್ತೆ, RNH2. Okay, ನೆಕ್ಸ್ಟ್ ಅದಾದ್ಮೇಲೆ ಪ್ರೈಮರಿ ಆದ್ಮೇಲೆ ಸೆಕೆಂಡರಿ ಹೆಂಗಿರುತ್ತೆ ಅಂತಂದ್ರೆ NH. ಓಕೆ, ಸೊ NH. ಓಕೆ, ಸೊ R ಅಂತ ಬರ್ತೀವಿ. ಓಕೆ, R ಅಂತ ರಿಪ್ರೆಸೆಂಟೇಷನ್ ಮಾಡ್ತೀವಿ. ಸೊ ಟರ್ಷರಿ ಬಂದ್ವಿ ಅಂತಾರ RN. ಓಕೆ, ಸೊ R. ಓಕೆ, ಇನ್ ದಿಸ್ ವೇ, ಈ ವೇ ಇರುತ್ತೆ. ಅಂದ್ರೆ ಪ್ರೈಮರಿಗೆ ಎಕ್ಸಾಂಪಲ್ ಮಿಥೈಲಮೈನ್, ಸೆಕೆಂಡರಿಗೆ ಡೈಮಿಥೈಲಮೈನ್, ಟರ್ಷರಿಗೆ. ಓಕೆ, ಸೊ ಇಲ್ಲಿ ಟರ್ಷರಿ ಅಮೈನ್ಸ್ಗೆ ಓಕೆ ಇಲ್ಲಿ ಎಕ್ಸಾಂಪಲ್ ಯಾವುದು ಅಂತಂದ್ರೆ ಇಲ್ಲಿ ರಾಂಗ್ ಆಗಿದೆ. ಸೊ ನಾನು ಇಲ್ಲಿ ಏನ್ ಬರಿಬೇಕು ಅಂತಂದ್ರೆ ಟ್ರೈಮಿಥೈಲ್ ಅಮೈನ್ ಅಂತಾನು ಬರೀಬೇಕು. ಏನು? ಟ್ರೈಮಿಥೈಲ್ ಅಮೈನ್ ಅಂತಾನು ಬರೀಬೇಕು. ಯಾವುದು? ಟ್ರೈಮಿಥೈಲ್ ಅಮೈನ್. ಓಕೆ, ಸೊ ಇದು ಕಂಟೆಂಟ್ ರಾಂಗ್ ಇದೆ, ಇಲ್ಲಿ ಅಗೇನ್ ರಿಪೀಟ್ ಆಗಿದೆ ಟರ್ಷರಿ ಅಮೈನ್ಸ್ ಅಂತೇಳಿ. ಇಲ್ಲಿ ಎಕ್ಸಾಂಪಲ್ ಯಾವುದು ಅಂದ್ರೆ ಟ್ರೈಮಿಥೈಲ್ ಅಮೈನ್ ಅಂತ ಕೊಡಬಹುದು. ಓಕೆ, ಸೊ ಈ ರೀತಿಯಾಗಿ ಸೊ ನಾವೇನ್ ಮಾಡ್ಬೋದು ಅಂತ ಈ ಕ್ವಶನ್ ಗೆ ಆನ್ಸರ್ಸ್ ಅನ್ನ ಹೇಳ್ಬೋದು. ಒಂದು, ಗಿವ್ ದ ಕ್ಲಾಸಿಫಿಕೇಶನ್ ಆಫ್ ಅಮೈನ್ಸ್, ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ. ಎಕ್ಸಾಂಪಲ್ಸ್ ಮಿಥೈಲಮೈನ್, ಡೈಮಿಥೈಲಮೈನ್ ಅಂಡ್ as well as a ಟ್ರೈಮಿಥೈಲ್ ಅಮೈನ್ ಅಂತಾನು ನಾವೇನ್ ಮಾಡ್ಬೋದು ಅಂದ್ರೆ ಮೆನ್ಷನ್ ಮಾಡ್ಬೋದು. ಓಕೆ, ನೆಕ್ಸ್ಟ್ 16ನೇ ಕ್ವಶನ್ ಏನು ಅಂತಂದ್ರೆ ಟೈಪ್ಸ್ ಆಫ್ RNA ಅಂಡ್ ದೇರ್ ಫಂಕ್ಷನ್ಸ್. ಓಕೆ, ಟೈಪ್ಸ್ ಆಫ್ RNA ಯಾವ್ಯಾವು ಅಂತ ನೋಡ್ತಾ ಹೋದ್ರೆ RNA ಅಲ್ಲಿ ಟೈಪ್ಸ್ ಗಳಿದಾವೆ. ಓಕೆ, RNA ದಟ್ ಇಸ್ ರೈಬೋಸೋಮಲ್ RNA ಅಂತ ಬರುತ್ತೆ. ಓಕೆ, ಟ್ರಾನ್ಸ್ಫರ್ RNA ಅಂತ ಬರುತ್ತೆ. ಓಕೆ, ಒನ್ ಮೋರ್ mRNA ದಟ್ ಇಸ್ ಮೆಸೆಂಜರ್ RNA. ಓಕೆ, ಟೈಪ್ಸ್ ಆಫ್ RNA ಒಳಗ ಒಂದು rRNA, tRNA ಅಂಡ್ mRNA. ಓಕೆ, ರೈಬೋಸೋಮಲ್ RNA ಅಂಡ್ ಟ್ರಾನ್ಸ್ಫರ್ RNA ಅಂಡ್ ಒನ್ ಮೋರ್ ಇಸ್ ಅ ಮೆಸೆಂಜರ್ RNA ಅಂತ ಬರುತ್ತೆ. ಓಕೆ, ಸೊ ಇಂಡಿವಿಜುವಲ್ ಪ್ರತಿಯೊಂದು ಕೂಡ ಒಂದೊಂದು ಫಂಕ್ಷನ್ಸ್ ಗಳನ್ನ ನಾವೇನ್ ಮಾಡ್ಬೇಕು ಅಂತಾರ ಸೊ ಮೆನ್ಷನ್ ಮಾಡ್ಬೇಕಾಗತ್ತೆ. ಅದರ ಫಂಕ್ಷನ್ ಏನು, rRNA ಫಂಕ್ಷನ್ ಏನು, tRNA ಫಂಕ್ಷನ್ಸ್ ಏನು, ಓಕೆ, mRNA ಫಂಕ್ಷನ್ಸ್ ಗಳನ್ನ ಎಕ್ಸಾಮಿನೇಷನ್ಸ್ ಒಳಗಡೆ ಸೊ ನಾವು ಮೆನ್ಷನ್ ಮಾಡ್ಬೇಕಾಗತ್ತೆ. ಓಕೆ, 16th ಕ್ವಶನ್, ದಟ್ ಇಸ್ ದ ಟೈಪ್ಸ್ ಆಫ್ RNA, rRNA, tRNA and as well as the mRNA. Okay, 17th question, that is calculate the percentage. Okay, so very important, calculate the percentage of sodium.
sodium in sodium hydroxide. Okay, see formula ಏನು, sodium hydroxide formula ಏನು ಅಂತಂದ್ರೆ ನೋಡ್ತಾ ಬಂದ್ರಿ ಅಂತಾರೆ. sodium hydroxide formula ಏನು ಅಂತಂದ್ರೆ, so wait a minute, sodium hydroxide molecular formula, sodium hydroxide molecular formula, that is NaOH. Okay, see ಈ sodium hydroxide ಒಳಗಡೆ ಸೋಡಿಯಂ ಪರ್ಸೆಂಟೇಜ್ ಎಷ್ಟು, ಪರ್ಸೆಂಟೇಜ್ ಕಂಪೋಸಿಷನ್ ಎಷ್ಟು ಅಂತ ಕೇಳಕತ್ತ. ಓಕೆ, ಸಿ ಅದಕ್ಕೊಂದು ಫಾರ್ಮುಲಾ ಇದೆ, ಪರ್ಸೆಂಟೇಜ್ ಕಂಪೋಸಿಷನ್ ಆಫ್ ಎನಿ ಎಲಿಮೆಂಟ್ ಆರ್ ಎಲ್ಸ್ ಅದಕ್ಕೊಂದು ಫಾರ್ಮುಲಾ ಕೊಡ್ತೀನಿ. ಸಿ ಪಾಸಿಬಲ್ ಅದನ್ನ ನೋಟ್ ಡೌನ್ ಮಾಡ್ಕೊಡ್ರಿ. ಮಾಸ್ ಪರ್ಸೆಂಟೇಜ್ ಆಫ್ ಆನ್ ಎಲಿಮೆಂಟ್. ಓಕೆ, ಆಫ್ ಆನ್ ಎಲಿಮೆಂಟ್. ಓಕೆ, ಯಾವ್ದಾದ್ರು ಒಂದು ಎಲಿಮೆಂಟ್ ಅದ್ದು ಸೊ ಪರ್ಸೆಂಟೇಜ್ ಕಾಂಪೋಸಿಷನ್ ಕಂಡುಹಿಡಿಬೇಕು ಅಂತಂದ್ರೆ ಮಾಸ್ ಪರ್ಸೆಂಟೇಜ್ ಆಫ್ ಆನ್ ಎಲಿಮೆಂಟ್ which is equals to mass of an element. Okay, mass of an element. Okay, element addu mass yaudರಲ್ಲಿ ಇದ್ದದ್ದು in a compound. ಆ ಕಾಂಪೌಂಡ್ ಅಲ್ಲಿ ಯಾವ ಎಲಿಮೆಂಟ್ ಅದ್ದು ನಾವು ಇದನ್ನ ಕಂಡುಹಿಡಿಬೇಕಲ್ಲ, ಪರ್ಸೆಂಟೇಜ್ ಕಂಡುಹಿಡಿಬೇಕಲ್ಲ, ಅದರ ಮಾಸ್ ಅಂದ್ರೆ mass of an element in a compound divided by the molecular mass. See, molecular mass of the compound. ಆ compound ಒಂದು molecular mass ಅನ್ನ ಇಂಟು ನಮಗೆ ಪರ್ಸೆಂಟೇಜ್ ಬೇಕು, ಅದಕ್ಕೆ ಇಂಟು 100 ಮಾಡಬೇಕು. ಓಕೆ, ಸೊ ಅವಾಗ ಆ ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ಲಿರುವಂತ ಸೋಡಿಯಂ ಪರ್ಸೆಂಟೇಜ್ ಗೊತ್ತಾಗುತ್ತೆ, ಪರ್ಸೆಂಟೇಜ್ ನಮಗೆ ಸಿಗುತ್ತೆ. ಓಕೆ, ಸೊ ಪರ್ಸೆಂಟೇಜ್ ಆಫ್ an any element which is equals to the mass of an element in a compound divided by the molecular mass of the compound into 100 ಪರ್ಸೆಂಟೇಜ್ ಗೋಸ್ಕರ ಈ ರೀತಿಯಾಗಿ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು ಅಂತಂದ್ರೆ ಪರ್ಸೆಂಟೇಜ್ ಕಂಪೋಸಿಷನ್ ಅಂದ್ರೆ ಯಾವುದೇ ಒಂದು ಎಲಿಮೆಂಟ್ ಪರ್ಸೆಂಟೇಜ್ ಕಂಪೋಸಿಷನ್ ಫೈಂಡ್ ಔಟ್ ಮಾಡಬಹುದು. ಓಕೆ, ಸೊ ಸಿ ಇಲ್ಲಿ ಪರ್ಸೆಂಟೇಜ್ ಆಫ್ ಅನ್ ಸೋಡಿಯಂ ಎಲಿಮೆಂಟ್. ಓಕೆ, ಸೋಡಿಯಂ ನೋಡ್ರಿ ಇಲ್ಲಿ ಪರ್ಸೆಂಟೇಜ್ ಆಫ್ ಸೋಡಿಯಂ ಎಲಿಮೆಂಟ್ ಅಂತ ಕೊಡ್ತೀವಿ. ಓಕೆ, ವಿಚ್ ಇಸ್ ಈಕ್ವಲ್ಸ್ ಟು ದಿ ಮಾಸ್ ಆಫ್ ಅನ್ ಎಲಿಮೆಂಟ್ ಇನ್ ಅ ಕಂಪೌಂಡ್. ಓಕೆ, ಸೋಡಿಯಂ ಮಾಸ್ ಎಷ್ಟು ಅಂತಂದ್ರೆ 23.00 divided by the molecular weight of the compound. sodium hydroxide molecular weight ಎಷ್ಟು ಶಾರ್ಟ್ಕಟ್ ಅಲ್ಲಿ ಹೇಳಕತ್ತೀನಿ 40.00 ಗ್ರಾಮ್ ಪರ್ ಮೋಲ್ ಅಂದ್ರೆ so divided by 40.00 into 100. Okay, into 100. So ನಿಮಗೆ ಏನು ಆನ್ಸರ್ ಸಿಗುತ್ತಲ್ಲ, that answer is the percentage of sodium in sodium hydroxide. sodium hydroxide percentage ಅಂತ ಹೇಳ್ತೀವಿ. Okay, so next 18th question ಏನು ಅಂತಂದ್ರೆ expand IUPAC and mention the number of groups. Okay, mention the number of groups and periods in a periodic table. Okay, so periodic table ಒಳಗಡೆ ಅಂದ್ರೆ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಒಳಗಡೆ ಎಷ್ಟು ಗ್ರೂಪ್ಸ್ ಇದಾವೆ ಮತ್ತು ಎಷ್ಟು ಪೀರಿಯಡ್ಸ್ ಗಳಿದಾವೆ ಅಂತ ಮೆನ್ಷನ್ ಮಾಡೋದು. ಎರಡು ಕ್ವಶನ್ಸ್ ಗಳಿದಾವೆ. ಸಿ ಐಯುಪ್ಯಾಕ್ ಮೀನಿಂಗ್ ಏನು ಅಂತಂದ್ರೆ ಇಂಟರ್ನ್ಯಾಷನಲ್. ಸಿ ಇಂಟರ್ನ್ಯಾಷನಲ್. ಓಕೆ, ಇಂಟರ್ನ್ಯಾಷನಲ್. ಸಿ ಇಂಟರ್ನ್ಯಾಷನಲ್, ವೇಟ್ ಅ ಮಿನಿಟ್, International Union. Okay, International Union Pure and Applied Chemistry ಅಂತ ಕರಿತೀವಿ ನಾವು. Pure and Applied Chemistry ಅಂತ ಕಾಲ್ ಮಾಡ್ತೀವಿ. So this is the abbreviation or IUPAC. It stands for International Union Pure and Applied Chemistry. Okay, so IUPAC ಅಂದ್ರೆ International Union Pure and Applied Chemistry ಅಂತ ಕರಿತೀವಿ. Okay, so next question ಏನು ಅಂದ್ರೆ ಇದು ಎಕ್ಸ್ಪ್ಯಾಂಡ್ ಆಯ್ತು. ಓಕೆ, ಇದನ್ನ ಕೊಟ್ಟ ಆನ್ಸರ್ ನಿಮ್ಗೆ ಹೇಳಿದೀನಿ. ಓಕೆ, ನೆಕ್ಸ್ಟ್ ಏನು ಮೆನ್ಷನ್ ದ ನಂಬರ್ ಆಫ್ ಗ್ರೂಪ್ಸ್ ಅಂಡ್ ಪೀರಿಯಡ್ಸ್ ಇನ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಓಕೆ, ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಒಳಗಡೆ ಸೊ ಎಷ್ಟು ಗ್ರೂಪ್ಸ್ ಗಳಿದಾವ, ಎಷ್ಟು ಮತ್ತೆ ಸೊ ಪೀರಿಯಡ್ಸ್ ಗಳಿದಾವ ಅಂತ ಮೆನ್ಷನ್ ಮಾಡಬೇಕು. ಸಿ modern periodic table containing total number of groups ಎಷ್ಟು ಅಂದ್ರೆ 18 groups ಗಳಿದಾವ. how many periods are there? total number of periods ಎಷ್ಟು ಅಂತಂದ್ರೆ total 7 periods ಗಳಿದಾವ. ಓಕೆ, ಸೊ total groups 18, periods ಎಷ್ಟು ಇದಾವ, total 7 periods ಗಳು ಪ್ರೆಸೆಂಟ್ ಇದಾವ. ಓಕೆ, ಸೊ ಈ ಕ್ವಶನ್ ಗೆ ಇಷ್ಟು ಆನ್ಸರ್ಸ್ ಗಳನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಸಿಂಪಲ್ ಕ್ವಶನ್, ನಾನು ನಿಮ್ಗೆ ಹೇಳಿದ್ರಿ ವೆರಿ ಬೇಸಿಕ್ ಆಗಿ ಕೇಳ್ತಾರೆ ಸಮ್ ಟೈಮ್ಸ್. ಓಕೆ, ಲಾಸ್ಟ್ ದಟ್ ಇಸ್
19ನೇ ಕ್ವಶನ್ ಯಾವುದು ಅಂತಂದ್ರೆ ಡಿಫೈನ್ ಅನ್ ಅಟಮ್, ನೇಮ್ ದ ಸಬ್ ಅಟೋಮಿಕ್ ಪಾರ್ಟಿಕಲ್ಸ್ ಆಫ್ ಅನ್ ಅಟಮ್ ಅಂತ ಐತಿ. ಓಕೆ, ನೇಮ್ ದ ಸಬ್ ಅಟೋಮಿಕ್ ಪಾರ್ಟಿಕಲ್ಸ್ ಆಫ್ ಅನ್ ಅಟಮ್. ಓಕೆ, ಸೊ ಇಲ್ಲಿ ಕೇಳಿರುವಂತ ಕ್ವಶನ್ ಏನು ಅಂತಂದ್ರೆ ಅಟಮ್ ಅನ್ನು ಡಿಫೈನ್ ಮಾಡ್ರಿ, ಅಟಮ್ ಅಂದ್ರೆ ಏನು ಅಂತ ಕೇಳಕತ್ತಾರ. ಓಕೆ, ಸೊ ಅಟಮ್ ಅದ ಮೀನಿಂಗ್ ಏನು ಅಂತ ನೋಡ್ತಾ ಹೋದ್ವಿ ಅಂದ್ರೆ ನಾವು ಸ್ಟ್ರಕ್ಚರ್ ಆಫ್ ಅನ್ ಅಟಮ್ ಅನ್ನ ಇನ್ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡಿದ್ವಿ. ಓಕೆ, ಸ್ಟ್ರಕ್ಚರ್ ಆಫ್ ಅಟಮ್ ಅನ್ನ ಇನ್ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡಿದ್ವಿ. ಇಲ್ಲಿ ಸೊ ಅಟಮ್ ಮೀನಿಂಗ್ ಏನು ಅಂದ್ರೆ ಅನ್ ಅಟಮ್ ಇಸ್ ಅ ಸ್ಮಾಲೆಸ್ಟ್ ಪಾರ್ಟಿಕಲ್ ಅಂತ ಯೂಸ್ ಮಾಡ್ತೀವಿ. ಅದಕ್ಕೆ ಇಂಡಿವಿಸಿಬಲ್ ಅಂತ ನಾವು ಯೂಸ್ ಮಾಡ್ತೀವಿ, ಇಂಡಿವಿಸಿಬಲ್ ಅಂತಾನು ಕೂಡ ನಾವು ಕರಿತೀವಿ ಅದನ್ನ. ಓಕೆ, ಸಿ an atom is the smallest particle. An atom is the smallest particle of an element. Okay, an atom is the smallest particle of an element. Okay, element ಏನು ಅಂತಂದ್ರೆ ಇದು smallest particle ಅಂತ ಕರಿತೀವಿ. Okay, an atom is the smallest particle of an element and which takes part in. Okay, which takes part in. Okay, which takes part in a chemical reaction. Okay, chemical reaction ಒಳಗ atom ಏನ್ ಮಾಡುತ್ತಾ ಪಾರ್ಟಿಸಿಪೇಷನ್ ಮಾಡುತ್ತಾ, which takes a part in a chemical reaction ಒಳಗ ಸೊ ಅದರ ಪಾತ್ರವನ್ನು ವಹಿಸುತ್ತಾ ಅಂತ ಹೇಳ್ತೀವಿ. ಓಕೆ, atom ಅಂದ್ರೆ ಇಂಡಿವಿಸಿಬಲ್, ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಪ್ರಕಾರ ಅದನ್ನ ಡಿಫೈನ್ ಹೆಂಗ್ ಮಾಡ್ತೀವಿ ಅಂದ್ರೆ an atom is the smallest particle of an element and which takes part in a chemical reactions ಒಳಗ ಪಾರ್ಟಿಸಿಪೇಷನ್ ಆಕತಿ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ ನೇಮ್ ದ ಸಬ್ ಅಟೋಮಿಕ್ ಪಾರ್ಟಿಕಲ್ಸ್ ಆಫ್ ಅನ್ ಅಟಮ್. ನೋಡ್ರಿ, ಸಬ್ ಅಟೋಮಿಕ್ ಪಾರ್ಟಿಕಲ್ಸ್. ಓಕೆ, ಸಬ್ ಅಟೋಮಿಕ್ ಪಾರ್ಟಿಕಲ್ಸ್ ಯಾವ್ಯಾವು ಅಂತ ನೋಡಿದ್ರಿ ಅಂದ್ರೆ ಸೊ ದೇರ್ ಆರ್ 3 subatomic particles. Okay, one is proton. Okay, protons anta kariತೀವಿ, and the second one that is electrons anta kariತೀವಿ. Second one ಯಾವುದು electrons, and third one is ಯಾವುದು ಅಂತರ third one is neutrons ಅಂತ ನಾವು ಕಾಲ್ ಮಾಡ್ತೀವಿ. ಏನಂತ ಕಾಲ್ ಮಾಡ್ತೀವಿ? neutrons. Okay, protons, electrons, neutrons, these three are the subatomic particles or starting materials of an atom. atom ಅದು starting materials ಅಥವಾ subatomic particles ಅಂತ ನಾವೇನ್ ಮಾಡ್ತೀವಿ, ಇವುಗಳನ್ನ ಕಾಲ್ ಮಾಡ್ತೀವಿ. Okay, fine. So this is about a define atom and name the subatomic particles of an atom. Okay, next question. Okay, ಇದರಲ್ಲಿ next question ನೋಡ್ತಾ ಬರೋಣ. ಇನ್ನೊಂದು ಕ್ವಶನ್ ನಾವು ಸ್ಕಿಪ್ ಮಾಡಿದ್ವಿ, ಇನ್ನೊಂದು ಕ್ವಶನ್ ಯಾವುದು ಅಂತ ನೋಡ್ತಾ ಹೋದ್ವಿ ಅಂತಂದ್ರೆ ಸೊ ನೆಕ್ಸ್ಟ್ ಕ್ವಶನ್ ಇಲ್ಲಿ ಬರಿತೀನಿ ಅದನ್ನ. ಸೊ ಅದು 20th ಕ್ವಶನ್ ಅದು. ಓಕೆ, ಲಾಸ್ಟ್ ಕ್ವಶನ್. ಸೊ ಏನು ಅಂತಾರ NaCl ಅಂತಿದೆ. ಓಕೆ, ವೇಟ್ ಅ ಮಿನಿಟ್. ಸೊ ಇಲ್ಲಿ ಕೊಡ್ತೀನಿ ನಾನು. NaCl ಇಸ್ ದ ಕೆಮಿಕಲ್ ಫಾರ್ಮುಲಾ ಅಂತಿದೆ. ಓಕೆ, ಸೊ NaCl ಯಾವ್ದರ ಕೆಮಿಕಲ್ ಫಾರ್ಮುಲಾ ಅಂತ ಕೇಳಿದಾರೆ. ಓಕೆ, NaCl ಅಂತಂದ್ರೆ ದಿಸ್ ಈಸ್ ಸೋಡಿಯಂ ಕ್ಲೋರೈಡ್. ಓಕೆ, NaCl ಮೀನಿಂಗ್ ಏನು? ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ, ಸೋಡಿಯಂ ಕ್ಲೋರೈಡ್. ಓಕೆ, ಅಂಡ್ Na2CO3. ಓಕೆ, ಸೊ ಇದು ಕ್ವಶನ್ ಪೇಪರ್ ಅಲ್ಲಿ 20ನೇ ಕ್ವಶನ್ ಇದು. ಓಕೆ, 20th ಕ್ವಶನ್ ಇದು. ಸೊ Na2CO3 is the chemical formula of sodium carbonate. Okay, sodium carbonate ಅದು chemical formula ಅಂತ ಹೇಳ್ತೀವಿ ಇದನ್ನ. ಓಕೆ, sodium carbonate Na2CO3 ಅಂದ್ರೆ sodium carbonate ಇದು chemical formula. ಓಕೆ, and last one ಇದ್ರೊಳಗ H2SO4 ಅಂತ ಕೇಳಿದಾರೆ. ಓಕೆ, I mean 20th A, 20th B and 20th C. each one carries ಒಂದೊಂದು ಮಾರ್ಕ್ಸ್, ಪ್ರತಿಯೊಂದು ಒಂದೊಂದು ಮಾರ್ಕ್ಸ್ ಅನ್ನು ಕ್ಯಾರಿ ಮಾಡ್ತವೆ. H2SO4 ಅಂದ್ರೆ this is nothing but a sulfuric acid ಅಂತ ಕಾಲ್ ಮಾಡ್ತೀವಿ. ಏನಂತ ಕರಿತೀವಿ? ಸಲ್ಫ್ಯೂರಿಕ್ ಆಸಿಡ್. ಓಕೆ, NaCl ಅಂದ್ರೆ ಸೋಡಿಯಂ ಕ್ಲೋರೈಡ್, Na2CO3 ಅಂದ್ರೆ ಸೋಡಿಯಂ ಕಾರ್ಬೋನೇಟ್, H2SO4 ಅಂತಂದ್ರೆ ಸಲ್ಫ್ಯೂರಿಕ್ ಆಸಿಡ್ ಅಂತ ಹೇಳ್ತೀವಿ. ಓಕೆ, NaCl ಸೋಡಿಯಂ ಕ್ಲೋರೈಡ್, Na2CO3 ಸೋಡಿಯಂ ಕಾರ್ಬೋನೇಟ್, H2SO4 ಸಲ್ಫ್ಯೂರಿಕ್ ಆಸಿಡ್ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ಓಕೆ, ಸೊ ಈ ರೀತಿಯಾಗಿ ನಾವೇನ್ ಮಾಡ್ತೀವಿ ಅಂತರ ಸೊ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ನಾವೇನ್ ಮಾಡ್ತೀವಿ ಅಂತರ ಆನ್ಸರ್ಸ್ ಗಳನ್ನ ಮಾಡ್ತಾ ಹೋಗ್ತೀವಿ. 3 ಮಾರ್ಕ್ಸ್ಗೆ ಕಂಟೆಂಟ್ ಅನ್ನ ಈ ರೀತಿಯಾಗಿ ನಾವೇನ್ ಮಾಡ್ತಾ ಹೋಗ್ತೀವಿ ಅಂತ ಸೊ ಬರಿತಾ ಹೋಗ್ತೀವಿ. ಎಕ್ಸಾಮಿನೇಷನ್ ಒಳಗೆ ಈ ರೀತಿಯಾಗಿ ರಿಪ್ರೆಸೆಂಟೇಷನ್ ಮಾಡಿದ್ವಿ ಅಂತರ ಇಟ್ ವಿಲ್ ಬಿ ಮೋರ್ ಅಂಡ್ ಮೋರ್ ಬೆಟರ್. ಬಹಳಷ್ಟು ಸೊ ಸರಿ ಯೂಸ್ ಆಗುತ್ತೆ ನಿಮಗೆ, ಸೊ ಬೆನಿಫಿಟ್ ಆಗುತ್ತೆ ಅಂತ ನಾ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಇದರಲ್ಲಿ
ಲಾಸ್ಟ್ ಪಾರ್ಟ್ ಏನು ಅಂತಂದ್ರೆ, ಸೊ ಇನ್ ದಿಸ್ ಸೆಷನ್ ಓಕೆ, ಲಾಸ್ಟ್ ಪಾರ್ಟ್ ಏನು ಅಂತಂದ್ರೆ ನಾನು ಹೇಳೋದು ಏನು ಅಂತಂದ್ರೆ, ಸೊ ಇಷ್ಟೊತ್ತು ನೀವು ಸೊ ಅಲ್ಲಿ ಇರುವಂತ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಯಾವ ರೀತಿಯಾಗಿ ರೀಪ್ರೆಸೆಂಟೇಷನ್ ಮಾಡಬೇಕು, ಓಕೆ, ಸೊ ಯಾವ ರೀತಿಯಾಗಿ ರೀಪ್ರೆಸೆಂಟೇಷನ್ ಮಾಡಬೇಕು, ಎಷ್ಟೆಷ್ಟು ಬರೀಬೇಕು ಕಂಟೆಂಟ್ ಅನ್ನು ಕೂಡ ಸೊ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಎಷ್ಟೆಷ್ಟು ಬರೀಬೇಕು ಅನ್ನೋದನ್ನ. ಸೊ ಇದರಲ್ಲಿ ಈ 3 ಮಾರ್ಕ್ಸ್ ಅನ್ನ ನೀವು ಜಾಸ್ತಿ ಟಾರ್ಗೆಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಐ ಮೀನ್ ಅದರ ಅರ್ಥ ಏನು ಅಂತಂದ್ರೆ 60 ಮಾರ್ಕ್ಸ್ ಎಲ್ಲಿ ಬರ್ತಾ ಇದಾವಂತ 3 ಮಾರ್ಕ್ಸ್ ಕ್ವಶನ್ಸ್. ಸಿ ಬಹಳ ಸಿಂಪಲ್ ಕ್ವಶನ್ಸ್. ಹೆಂಗ್ ಸಿಂಪಲ್ ಕ್ವಶನ್ಸ್? ಎಕ್ಸ್ಪಾಂಡ್ IUPAC, ಓಕೆ, ಸೊ ನೇಮ್ ದ ಗ್ರೂಪ್ಸ್ ಅಂಡ್ ಪಿರಿಯಡ್ಸ್ ಪ್ರೆಸೆಂಟ್ ಇನ್ ಅ ಪಿರಿಯಾಡಿಕ್ ಟೇಬಲ್, ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಒಳಗ, ಓಕೆ. ಸೊ ಇದು ಜುಲೈ 2021 ಕೆಮಿಸ್ಟ್ರಿ ಪೇಪರ್, ಜುಲೈ ಇದು ಸಪ್ಲಿಮೆಂಟರಿ ಎಕ್ಸಾಮಿನೇಷನ್, ಓಕೆ. ಸೊ ಅದೇ ರೀತಿಯಾಗಿ ಬೇರೆ ಬೇರೆ ಕ್ವಶನ್ ಪೇಪರ್ಸ್ ಗಳನ್ನ ನೋಡಿದಾಗ ಕ್ವಶನ್ಸ್ ಗಳು ಬಹಳ ಸಿಂಪಲ್ ಆಗಿದಾವೆ, ಓಕೆ. ಸೊ ಅದಕ್ಕೆ ಐ ಪ್ರೆಫರ್, ಓಕೆ, ನಾನು ಹೇಳೋದೇನು ಅಂತಾರೆ, you need to follow the 3 P's, okay, 3 P ಗಳನ್ನ ಫಾಲೋ ಮಾಡಿ, okay. One is prepare ಮಾಡ್ರಿ ಚಂದಂಗ, okay. So first one ಏನು, you need to prepare ಮಾಡ್ರಿ ಚಲೋತಂಗ, so content ಅನ್ನು ರೆಡಿ ಮಾಡ್ಕೊಡ್ರಿ, that is the P ಅಂತ ಯೂಸ್ ಮಾಡೋಣ. Prepare, 1 P stands for prepare, and second one that is the practice, okay. ಏನು ಪ್ರಿಪೇರ್ ಮಾಡ್ಕೊಂಡಿರಲ್ಲ ಅದನ್ನ ಪ್ರಾಕ್ಟೀಸ್ ಮಾಡ್ರಿ, okay, ಕಂಟಿನ್ಯೂಸ್ ಆಗಿ ರೀಡ್ ಮಾಡ್ರಿ, okay. So at last you need to perform it, okay. ಎಕ್ಸಾಮಿನೇಷನ್ ಒಳಗ ಆ ಪ್ರಿಪೇರ್ ಮಾಡಿದ್ದು ಮತ್ತು ಪ್ರಾಕ್ಟೀಸ್ ಮಾಡಿದ್ದನ್ನ ಪರ್ಫಾರ್ಮೇಷನ್ ತೋರಿಸಿ ನಿಮಗ ಯಾವ ರೀತಿಯಾಗಿ ಬರ್ದಿದೆ ಅದಕ್ಕೆ. ಸೊ ಯು ನೀಡ್ ಟು ಫಾಲೋ ದ 3 P's. One stands for the prepare, and one more stands for the practice, and last one that is for perform ಅಂತ ಯೂಸ್ ಮಾಡ್ತೀವಿ, ಓಕೆ. ಸೊ ಈ ರೀತಿಯಾಗಿ ನೀವೇನ್ ಮಾಡಬೇಕು ಅಂತಾರೆ, ಯು ನೀಡ್ ಟು ಪ್ರಾಕ್ಟೀಸ್ ಔಟ್, ಓಕೆ. ನೆಕ್ಸ್ಟ್ ಅದೇ ರೀತಿಯಾಗಿ ನಾನು ಹೇಳ್ದಂಗೆ ನಿಮಗೆ, ಸೊ ಯಾರೆಲ್ಲ ಈಗ ನ್ಯೂ ಜಾಯ್ನೀಸ್ ಅದಿರಿ, ಈಗ ರೀಸೆಂಟ್ ಆಗಿ ಈ ಪ್ರಿಪೇರ್ ಎಜುಟೆಕ್ ಯೂಟ್ಯೂಬ್ ಚಾನಲ್ ಆಗಲಿ ಅಥವಾ ಇದನ್ನ ಯೂಟ್ಯೂಬ್ ಲೈವ್ ಅನ್ನ ನೋಡ್ತಾ ಇದ್ರಿ ಅಂತಂದ್ರೆ, ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಲೈವ್ ಅನ್ನು ನೋಡ್ತಾ ಇದ್ರಿ ಅಂತ, ಲೈವ್ ಸೆಷನ್ಸ್ ಗಳನ್ನ ನೋಡ್ತಾ ಇದ್ರಿ ಅಂತಂದ್ರೆ ಅವರೆಲ್ಲರೂ ಕೂಡ, ಓಕೆ. ಸೊ ಯಾರೆಲ್ಲ ಹೊಸದಾಗ ಜಾಯಿನ್ ಆಗಿದಿರಲ್ಲ ಅವ್ರು ಏನ್ ಮಾಡ್ಕೊಳ್ಬಹುದು ಅಂದ್ರೆ, ಈ ಆಪ್ ಅನ್ನ ಹೆಂಗ್ ಡೌನ್ಲೋಡ್ ಮಾಡ್ಕೋಬಹುದು ಅಂತಂದ್ರೆ, ಸೊ ಈ ಆಪ್ ಅನ್ನ ಹೆಂಗ್ ಡೌನ್ಲೋಡ್ ಮಾಡ್ಕೋಬಹುದು ಅಂದ್ರೆ, ಪ್ರಿಪೇರ್ ಎಜುಟೆಕ್, ಓಕೆ, ಪ್ರಿಪೇರ್ ಎಜುಟೆಕ್ ಬಿಲ್ಡ್ ಮಾಡಿರುವಂತ ಇದು ಆಪ್, ಓಕೆ. ಸೊ ಈ ಆಪ್ ಅನ್ನ ಬಿಲ್ಡಪ್ ಮಾಡಬೇಕು ಅಂದ್ರೆ ಯಾವ ರೀತಿ ಅಂತಂದ್ರೆ, ಸೊ ಡೌನ್ಲೋಡ್ ಮಾಡ್ಕೋಬೇಕು ಅಂತಾರೆ, ಫಸ್ಟ್ ಥಿಂಗ್ ಏನು ಅಂತಾರೆ, ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಪ್ರಿಪೇರ್ಡ್ PREPED ಅಂತ ಟೈಪ್ ಮಾಡಿ, PREPED ಅಂತ ಟೈಪ್ ಮಾಡಬೇಕು. ಸೊ ಟೈಪ್ ಮಾಡಿದ ತಕ್ಷಣ ಪ್ಲೇ ಸ್ಟೋರ್ ಅಲ್ಲಿ ಓಪನ್ ಆಗುತ್ತೆ ಪ್ರಿಪೇರ್ಡ್ ಅನ್ನುವಂತ ಆಪ್, ಓಕೆ. ಲೋಗೋನು ಕೊಟ್ಟಿದ್ದೀನಿ ಇಲ್ಲಿ ನನ್ನ, ಸೊ ಸ್ಕ್ರೀನ್ ಹಿಂದ್ಗಡೆ ನಿಮ್ಗೆ ಕಾಣ್ತಾ ಇರ್ಬೋದು. ಸೊ ಇಲ್ಲಿ P ಅಂತ ಲೋಗೋ ಕಾಣುತ್ತೆ, ದಟ್ ಇಸ್ ಅ ಪ್ರಿಪೇರ್ಡ್ ಎಜುಟೆಕ್ ಅವ್ರದ್ದು ಪ್ರಿಪೇರ್ಡ್ ಆಪ್, ಓಕೆ. ಸೊ ಅದನ್ನ ಡೌನ್ಲೋಡ್ ಮಾಡಿ ಆಮೇಲೆ ರಿಜಿಸ್ಟರ್ ಮಾಡಿ. ಸೊ ನಿಮಗೆ ಅದ್ರಲ್ಲಿ ಏನಾದ್ರು ತೊಂದರೆಗಳು ಕಂಡು ಬಂತು ಅಂದ್ರೆ ನನ್ನ ಮೊಬೈಲ್ ನಂಬರ್, ಓಕೆ, ಅಲ್ಲಿ ಮೆನ್ಷನ್ ಮಾಡಿದ್ರೆ ನನ್ನ ಸ್ಕ್ರೀನ್ ಹಿಂದ್ಗಡೆ ಕಾಣ್ತಾ ಇದೆ 7676, ಓಕೆ, 7676010218, ಓಕೆ. ಸೊ ಈ ನಂಬರಿಗೆ ನನಗೆ ನಿಮ್ಮ ಡೀಟೇಲ್ಸ್ ಗಳನ್ನ ಕಳಿಸ್ಬೇಕಾಗತ್ತೆ. ಒಂದು ನಿಮ್ಮ ಕಂಪ್ಲೀಟ್ ನೇಮ್, ಓಕೆ, ಇನ್ನು ಒಂದು ನಿಮ್ಮ ಕಾಲೇಜ್ ಯಾವುದು, ಆಮೇಲೆ ಯಾವ ಕೋರ್ಸ್ ಅಲ್ಲಿ ನೀವು ಸ್ಟಡಿ ಮಾಡ್ತಿದ್ರಿ, ಯಾವ ಇಯರ್ ಒಳಗೆ, ಓಕೆ. ಸೊ DMLT ಕೋರ್ಸ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಓಕೆ. ನೆಕ್ಸ್ಟ್ ಇನ್ನೂ ಒಂದು ಏನು, ಒಂದು ಇಯರ್, ಓಕೆ, ಯಾವ ವರ್ಷ, ಓಕೆ. ಅಂದ್ರೆ 1ನೇ ವರ್ಷನೋ 2ನೇ ವರ್ಷನೋ 3ನೇ ವರ್ಷ ಅನ್ನೋದನ್ನು ಕೂಡ ನೀವೇನ್ ಮಾಡ್ಬೇಕು ಅಂತಂದ್ರೆ ರಿಪ್ರೆಸೆಂಟೇಷನ್ ಮಾಡ್ಬೇಕಾಗತ್ತೆ, ಓಕೆ. ಸೊ ಒಂದು ಫುಲ್ ನೇಮ್, ಕಾಲೇಜ್ ನೇಮ್ ಮತ್ತೆ ಕೋರ್ಸ್, ಇದನ್ನ ನನ್ನ ವಾಟ್ಸಪ್ ನಂಬರ್ಗೆ, ಸೊ ನನ್ನ ಹೆಸರು ಶಿವಾನಂದ್ ಯರ್ಗಲ್ ಅಂತೇಳಿ, ಸೊ ನನ್ನ ವಾಟ್ಸಪ್ ನಂಬರ್ಗೆ ನೀವು ಏನ್ ಮಾಡ್ಬೇಕಾಗತ್ತೆ, ಮೆಸೇಜ್ ಮಾಡ್ಬೇಕಾಗತ್ತೆ. ಇಮಿಡಿಯೇಟ್ ನಾನಾಗ್ಲಿ ನನ್ನ ಟೀಮ್ ಆಗ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಟಿಲ್ ದ ಎಕ್ಸಾಮಿನೇಷನ್ ನವೆಂಬರ್ 23 ಕೂಡ ನಿಮಗೆ ಸೊ ಕಂಪ್ಲೀಟ್ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಸಬ್ಜೆಕ್ಟ್ಸ್ ಗಳನ್ನ ಫ್ರೀ ಆಗಿ ಆಕ್ಸೆಸ್ ಕೊಡುತ್ತೆ. ಆ ಆಪ್ ಅಲ್ಲೂ ಕೂಡ ಈ ರೀತಿಯಾಗಿ ಸಾಲ್ವ್ ಮಾಡಿರುವಂತಹ ಕ್ವಶನ್ಸ್ ಗಳು ಕೂಡ ಬಹಳಷ್ಟು ಇದಾವೆ, ಕಾನ್ಸೆಪ್ಟ್ಸ್ ಗಳಿದಾವೆ. ಅದನ್ನ ಟಿಲ್ ದ ಎಕ್ಸಾಮಿನೇಷನ್ ನೀವು ಸೊ ರೀಡ್ ಮಾಡ್ರಿ. ಆಮೇಲೆ ಈ ಕ್ಲಾಸಸ್ ಗಳನ್ನ ಏನು ಪ್ರೊವೈಡ್ ಮಾಡ್ತಾ ಇದೀವಲ್ಲ ಎಲ್ಲಾ ಕರ್ನಾಟಕದ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ಗಳಿಗೆ ದಯಮಾಡಿ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡ್ರಿ, ಓಕೆ. ಸೊ ಡೌನ್ಲೋಡ್ ಮಾಡೋದಕ್ಕೆ ಹೇಳ್ರಿ ಆಪ್ ಅನ್ನ, ಓಕೆ, ಅಂಡ್ ರಿಜಿಸ್ಟರ್ ಮಾಡೋದಕ್ಕೂ ಹೇಳ್ರಿ. ಸೊ ಅದನ್ನ ಕಂಪ್ಲೀಟ್ ಆಕ್ಸೆಸ್ ಅನ್ನ ನಾವು ನಮ್ಮ ಟೀಮ್ ನವರು ನಿಮಗೆ ಟಿಲ್ ದ ಎಕ್ಸಾಮಿನೇಷನ್ ನಾವು ಪ್ರೊವೈಡ್ ಮಾಡ್ತಾ ಇದೀವಿ, ಓಕೆ. ಸೊ ಲಿಂಕ್ ಗಳು ಕೂಡ ನಮ್ಮ ವೆಬ್ಸೈಟ್ ಕೂಡ ರೀಚ್ ಆಗಿ ಕೂಡ ನೀವೇನ್ ಮಾಡ್ಬೋದು ಅಂದ್ರೆ ಡೌನ್ಲೋಡ್ ಮಾಡ್ಬೋದು ಈ ಆಪ್ ಅನ್ನ, ಓಕೆ. ಸೊ ಮತ್ತೆ ಇನ್ನ ನಾಳೆ ಅಥವಾ ನಾಡಿದ್ದು ಸೊ ಈ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಜುಲೈ 2020 ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಗಳು ಏನ್ ಬಂದಿದಾವಲ್ಲ 5 ಮಾರ್ಕ್ಸ್ ಕ್ವಶನ್ಸ್ ಅವುಗಳನ್ನ ಡಿಸ್ಕಷನ್ ಮಾಡ್ತೀನಿ, ಓಕೆ. ಸೊ ಒಂದೇ ಟೈಮ್ ಅಲ್ಲಿ 5 ಮತ್ತು 3 ಮಾರ್ಕ್ಸ್ ಗಳನ್ನ ಡಿಸ್ಕಷನ್ ಮಾಡೋದು
ಕ್ವೈಟ್ ಡಿಫಿಕಲ್ಟ್ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಇವತ್ತಿನ ಸೆಷನ್ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಕಂಪ್ಲೀಟ್ ಕ್ವಶನ್ ಅಂಡ್ ಆನ್ಸರ್ಸ್ ಗಳನ್ನ ನಮ್ಮ ಪ್ರಿಪೇರ್ ಎಜುಟೆಕ್ ಟೀಮ್ ಕರ್ನಾಟಕದಲ್ಲಿರುವಂತ ಎಲ್ಲಾ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ಫಸ್ಟ್ ಇಯರ್ ಅಲ್ಲಿ ಏನ್ ಕಲಿತಾ ಇದ್ರಲ್ಲ ಅವರೆಲ್ಲರೂ ಕೂಡ ನಾವು ರೀಚ್ ಮಾಡಿಸ್ತಾ ಇದೀವಿ. ಸಾಧ್ಯ ಆದಷ್ಟು ಈಗೆಲ್ಲ ಯಾರು ನೋಡ್ತಾ ಇದ್ರಿ ಅವರು ಕೂಡ ಈ ಲಿಂಕ್ ಅನ್ನ ಮತ್ತೆ ಈ ಆಪ್ ಬಗ್ಗೆನೂ ಕೂಡ ಇನ್ಫಾರ್ಮೇಶನ್ ರೀಚ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಸೆಷನ್ ಅನ್ನ ನಾವು ಎಂಡ್ ಮಾಡ್ತಾ ಇದೀವಿ. ಅದರ ಜೊತೆಗೆ ನಮ್ಮ ಟೀಮ್ ಆ ಲೈವ್ ಚಾಟ್ ಅಲ್ಲಿ ಕೂಡ ಮೆನ್ಷನ್ ಮಾಡ್ತಾ ಇದೆ, ಚಾಟ್ಸ್ ಅಲ್ಲೂ ಕೂಡ ಮೆನ್ಷನ್ ಮಾಡ್ತಾ ಇದೆ, ಪೋಲ್ ಗಳನ್ನ ರನ್ ಮಾಡ್ತಾ ಇದೀವಿ. ಓಕೆ, ಅವುಗಳಿಗೆ ಕೂಡ ದಯಮಾಡಿ ರಿಪ್ಲೈ ಮಾಡಿ. ಈ ಕಂಪ್ಲೀಟ್ ಇದನ್ನ ಅಂದ್ರೆ ಈ ಆಪ್ ಅನ್ನ ಬೇಕು ಅಂತಂದ್ರೆ ಮೊಬೈಲ್ ನಂಬರ್ ಆಲ್ರೆಡಿ ಮೆನ್ಷನ್ ಮಾಡಿದೀನಿ, ಮತ್ತೊಂದು ಟೈಮ್ ನಿಮ್ಮ ಸ್ಕ್ರೀನ್ ಹಿಂದ್ಗಡೆ ಅದನ್ನ ಶೋ ಮಾಡ್ತೀನಿ. ಆ ಮೊಬೈಲ್ ನಂಬರ್ ಅನ್ನ ಸೇವ್ ಮಾಡ್ಕೊಡ್ರಿ. ಅದಕ್ಕೆ ಟೆಲಿಗ್ರಾಮ್ ಫ್ಯಾಮಿಲಿಗೂ ಕೂಡ ನೀವು ಜಾಯಿನ್ ಆಗ್ಬೋದು. ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಟೆಲಿಗ್ರಾಮ್ ಲಿಂಕ್ ಕೂಡ ನಾನು ಕೊಡ್ತೀನಿ, ಆ ಫ್ಯಾಮಿಲಿ ಕೂಡ ನೀವು ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ನನ್ನ ಸೆಷನ್ ಅನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫೈನ್. ಇನ್ನು ಒಂದು 5 ನಿಮಿಷ ನಮ್ಮ ಟೀಮ್ ನಿಮ್ ಜೊತೆಗೆ ಚಾಟ್ ಮಾಡುತ್ತೆ. ನಿಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂತಾರೆ ಲೈವ್ ಚಾಟ್ ಅಲ್ಲಿ ನೀವು ಮೆನ್ಷನ್ ಮಾಡಬಹುದು. ಈ ಮಾಸ್ಟರ್ ಕ್ಲಾಸಸ್ ಗಳ ಬಗ್ಗೆನೂ ಕೂಡ ಅಥವಾ ಈಗ ಎಕ್ಸಾಮ್ ಓರಿಯೆಂಟೆಡ್ ಮೊದಲೆಲ್ಲ ಮಾಸ್ಟರ್ ಕ್ಲಾಸಸ್ ನಾವು ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ಯಾವ್ಯಾವ ಕ್ವಶನ್ಸ್ ಯಾವ ಯೂನಿಟ್ ಅಲ್ಲಿ ಎಷ್ಟೆಷ್ಟು ಬರುತ್ತೆ ಅಂತ ಮಾಡಿದ್ವಿ. ಈಗ ಇವತ್ತಿಂದ ಸಬ್ಜೆಕ್ಟ್ ವೈಸ್ ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ, ಇಂಗ್ಲಿಷ್ ಸಬ್ಜೆಕ್ಟ್ ವೈಸ್ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಕ್ವಶನ್ ಪೇಪರ್ಸ್ ಅನ್ನ ಆನ್ಲೈನ್ ಅಲ್ಲೇ ಸಾಲ್ವ್ ಮಾಡ್ತಾ ಇದೀವಿ. ಪ್ರತಿಯೊಂದು ಕ್ವಶನ್ ಪೇಪರ್ಸ್ ಅನ್ನ ವಿತ್ ಆನ್ಸರ್ಸ್ ಅನ್ನ ನಿಮ್ಗೆ ಕೊಡ್ತಾ ಇದೀವಿ. ಅಂದ್ರೆ ಈಸಿಯಾಗಿ ನಿಮ್ಗೆ ಸಿಗ್ಲಿ, ರೀಚ್ ಆಗ್ಲಿ. ಆ ಕ್ವಶನ್ ನಿಮ್ಮ ಹತ್ರ ಆನ್ಸರ್ ಇರಲಿಲ್ಲ ಅಂತಂದ್ರೆ ಈ ವಿಡಿಯೋವನ್ನು ನೋಡಿ ಆ ಆನ್ಸರ್ ನೀವು ನೋಟ್ ಡೌನ್ ಮಾಡ್ಕೊಳ್ಬಹುದು. ಓಕೆ, ಅದರಲ್ಲಿ ಏನಾದ್ರೂ ತೊಂದರೆಗಳು ಕಂಡು ಬಂದ್ರು ಇಮಿಡಿಯೇಟ್ ಆಗಿ ನನ್ನ ನಂಬರ್ ಕೂಡ ವಾಟ್ಸ್ಆಪ್ ನೀವು ಹೇಳ್ಬೋದು. ಸೇಮ್ ಕಂಟೆಂಟ್ ಅನ್ನು ನಿಮ್ಗೆ ನಾನು ಕೊಡ್ತೀನಿ. ದಯಮಾಡಿ ಎಲ್ಲಾ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಈ ಲಿಂಕ್ ಅನ್ನ, ಈ ಆಪ್ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಸೆಷನ್ ಮುಗಿಸ್ತೀನಿ. ನೆಕ್ಸ್ಟ್ ಸೆಷನ್ 5 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ. ಅದನ್ನ ನಮ್ಮ ಟೆಲಿಗ್ರಾಮ್ ಫ್ಯಾಮಿಲಿಯಲ್ಲಿ ಅದರ ಜೊತೆಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಕೂಡ ನಾವು ಲಿಂಕ್ ಅನ್ನ ಶೇರ್ ಮಾಡ್ತಿರ್ತೀವಿ. ಕಂಟಿನ್ಯೂಸ್ ಆಗಿ ಅದನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಓಕೆ ಫೈನ್. ಥ್ಯಾಂಕ್ ಯು ಎವ್ರಿ ಮ್ಯಾನ್.